ತುಂಬಾ ಜನಕ್ಕೆ ಟೈಟಾನು, ಬಜಾಜ್ ಫೈನಾನ್ಸು, ಡಿ ಮಾರ್ಟು, ಪಾಲಿಕ್ಯಾಬು ಮತ್ತೆ ಇದರ ಚಾರ್ಟ್ಗಳಲ್ಲಿ ಇದರ ಹಿಂದ್ಗಡೆ ಪ್ರೈಸ್ ನೋಡ್ತಾ ಇದ್ರೆ ಹೊಟ್ಟೆ ಉರ್ದೋಗ್ಬಿಡುತ್ತೆ. ನಾನು ಅಂತ ಟೈಮಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಆಗಲಿಲ್ಲಲ್ವಾ, ಎಂಥ ಮಲ್ಟಿ ಬ್ಯಾಗರ್ ಇದು, 30 ಪಟ್ಟು 40 ಪಟ್ಟು 50 ಪಟ್ಟೆಲ್ಲ ಆಗಿದಾವೆ ಅಂತ ತುಂಬ ಜನಕ್ಕೆ ಬೇಜಾರಾಗುತ್ತೆ. ಆಮೇಲೆ ಇದನ್ನೇ ಎಕ್ಸಾಂಪಲ್ ತಗೊಂಡು ತುಂಬ ಜನ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೆಲ್ಲಿ ಅಂದರೆ ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲಿ. ಯಾಕಂದರೆ ಯಾವತ್ತು ಗಿಡನೇ ಮರ ಆಗೋದು, ಮರ ಯಾವತ್ತು ಅದಕ್ಕಿಂತ ಬೆಳೆಯೋಕ್ಕೆ ಚಾನ್ಸ್ ಇಲ್ಲ. ಮರ ಯಾವತ್ತು ಮರನೇ, ಬಟ್ ಗಿಡ ಮರ ಆಗುತ್ತೆ. ಅದೇ ರೀತಿನೇ ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಲಾರ್ಜ್ ಕ್ಯಾಪ್ ಕಂಪ್ನಿ ಆಗುತ್ತೆ, ದೊಡ್ಡ ಕಂಪ್ನಿ ಆಗುತ್ತೆ. ಅವಾಗ ಈ ಥರ 10 ಪಟ್ಟು 20 ಪಟ್ಟು 50 ಪಟ್ಟು ಸ್ಟಾಕ್ ಪ್ರೈಸ್ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಪ್ರಾಬ್ಲಮ್ ಏನಂದರೆ 80ರಿಂದ 90% ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಮುಳುಗೋಗ್ಬಿಡ್ತವೆ. ಅದಕ್ಕೇನೆ ಕೆಲವೊಬ್ರು ಏನು ಮಾಡ್ತಾರೆ, ನೀಟಾಗಿ ಸ್ಟಡಿ ಮಾಡ್ತಾರೆ ಕಂಪ್ನಿನ. ಅಂದರೆ ಕಂಪ್ನಿ ಪ್ರಾಫಿಟ್ ಯಾವ ಥರ ಗ್ರೋ ಆಗ್ತಾ ಇದೆ, ಕಂಪ್ನಿ ಇಯರ್ ಆನ್ ಇಯರ್ ಗ್ರೋ ಆಗ್ತಿದೆಯಾ, ಸೇಲ್ಸ್ ಗ್ರೋ ಆಗ್ತಿದೆಯಾ, ಇದೆಲ್ಲನೆಲ್ಲರೂ ಚೆಕ್ ಮಾಡ್ತಾರೆ. ಬಟ್ ರಿಯಲ್ ಆಗಿ ಹೇಳ್ಬೇಕಂದ್ರೆ ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲಿ ಇದು ಯಾವುದೂ ಮುಖ್ಯ ಅಲ್ಲ. ಪ್ರಾಫಿಟ್ ಗ್ರೋತ್ ಮುಖ್ಯ ಅಲ್ಲ, ROC ROE ಏನು ಮುಖ್ಯ ಅಲ್ಲ. ಫಸ್ಟ್ ಏನು ಮುಖ್ಯ ಅಂದರೆ ಕಂಪ್ನಿಯ ಮ್ಯಾನೇಜ್ಮೆಂಟ್, ಕಂಪ್ನಿಯ ಜಾಕಿ. ಇದನ್ನೇ 90% ಇನ್ವೆಸ್ಟರ್ಸು ಮಿಸ್ ಮಾಡ್ಕೊತಾರೆ. ಅವ್ರು ಜಸ್ಟ್ ನಂಬರ್ ನೋಡ್ತಾರೆ, ಬಟ್ ಈ ನಂಬರ್ ತರಕ್ಕೆ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ನೋಡಲ್ಲ. ಯಾಕಂದರೆ ಜೀವನದಲ್ಲಿ ನಿಯತ್ ಎಷ್ಟು ಮುಖ್ಯನೋ ಅದೇ ರೀತಿ ಬಿಸ್ನೆಸ್ನ ರನ್ ಮಾಡೋಕ್ಕೆ ನಿಯತ್ ಅಷ್ಟೇ ಮುಖ್ಯ. ನಾವು ದುಡ್ಡು ಕೊಡ್ತಿದ್ದೀವಲ್ಲ ಅಥವಾ ಇನ್ವೆಸ್ಟ್ ಮಾಡ್ತಿದ್ದೀವಲ್ಲ, ಪಾರ್ಟ್ನರ್ ಆಗ್ತಿದ್ದೀವಲ್ಲ, ಅವರು ಎಂಥವ್ರು ಅನ್ನೋದು ಭಾಳ ಮುಖ್ಯ. ಇವತ್ತು ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಅಲ್ಲಿ ಫೇಕ್ ಪ್ರಾಫಿಟ್ ತೋರಿಸಿ ನಮ್ಮ ದುಡ್ಡನ್ನ ಮಿಸ್ಯೂಸ್ ಮಾಡ್ಕೊಂಡ್ರೆ, ಯಾವುದಾದ್ರೂ ಒಂದು ಕಂಪ್ನಿ 10 ಪಟ್ಟು 20 ಪಟ್ಟು ಮೇಲೋಗಿರೋಕ್ಕೆ ಕಾರಣ ಆ ಕಂಪ್ನಿಯ ಮ್ಯಾನೇಜ್ಮೆಂಟೇನೆ. ಯಾವುದಾದ್ರೂ ಒಂದು ಕಂಪ್ನಿ ದೊಡ್ಡ ಪ್ಲೇಸಿಂದ ಝೀರೋ ಆಗೋಕ್ಕೂ ಕಾರಣ ಈ ಮ್ಯಾನೇಜ್ಮೆಂಟೇನೆ. ಅದಕ್ಕೇನೆ ನಾವು ಈ ಮ್ಯಾನೇಜ್ಮೆಂಟ್ ಕ್ರೆಡಿಬಿಲಿಟಿನ ಚೆಕ್ ಮಾಡಬೇಕು. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ತೀನಿ, ಯಾವ ರೀತಿ ನಾವು ಮ್ಯಾನೇಜ್ಮೆಂಟ್ ಕ್ರೆಡಿಬಿಲಿಟಿನ ಚೆಕ್ ಮಾಡಬೇಕು, ಅದರಲ್ಲೂ ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲಿ ಅಂತ. ಇದ್ರ ಜೊತೆಗೆ ನಿಮಗೆ ಬೋನಸ್ ಆಗಿ ಒಂದು AI ಪ್ರಾಂಪ್ಟ್ ಕೊಡ್ತಾ ಇದ್ದೀನಿ. ಆ ಪ್ರಾಂಪ್ಟ್ ಥ್ರೂ ನೀವು AI ನಲ್ಲಿ ಹೋಗ್ಬಿಟ್ಟು ಈ ಕಂಪ್ನಿದು ಮ್ಯಾನೇಜ್ಮೆಂಟ್ ಅನಾಲಿಸಿಸ್ನ ಈಸಿಲಿ ಮಾಡ್ಬೋದು. ಅದಕ್ಕೂ ಮುಂಚೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಲ್ಲಾಂದ್ರೆ ನಿಮಗೆ ಏನೂ ಅರ್ಥ ಆಗಲ್ಲ. ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟು ಇವೆಲ್ಲನೂ ಲಾಸ್ಟಲ್ಲಿ ಬರ್ತವೆ. ಫಸ್ಟ್ ನಾವು ನೋಡಬೇಕಾಗಿರೋದು ಪ್ರಮೋಟರ್ ಇಂಟಿಗ್ರಿಟಿನ. ಯಾಕಂದರೆ ಇವರೇ ನಾಳೆ ಒಂದು ದಿವಸ ಲಾರ್ಜ್ ಕ್ಯಾಪ್ ಆಗ್ತಾರೆ. ಲಾರ್ಜ್ ಕ್ಯಾಪ್ ಕಂಪ್ನಿಗಳಲ್ಲೂ ಮುಖ್ಯ, ಬಟ್ ಅವರು ಸ್ಮಾಲ್ ಕ್ಯಾಪ್ಗಿಂತ ಲಾರ್ಜ್ ಕ್ಯಾಪ್ ಆಗಿದ್ದಾರೆ ಅಂದರೆ ಅವ್ರ ಇಂಟಿಗ್ರಿಟಿನ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಅರ್ಥ. ಅಲ್ಲಂದರೆ ದೊಡ್ಡ ದೊಡ್ಡ ಈಕ್ವಿಟಿ ರಿಸರ್ಚ್ ಟೀಮು ಮತ್ತು FIS ಮತ್ತು ಮ್ಯೂಚುವಲ್ ಫಂಡ್ಗಳು ಎಲ್ಲನೂ ಟ್ರ್ಯಾಕ್ ಮಾಡ್ತಿರೋದ್ರಿಂದ ಅವ್ರು ಆಲ್ರೆಡಿ ಟ್ರ್ಯಾಕ್ ಮಾಡಿರ್ತಾರೆ. ಬಟ್ ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲಿ ಅವ್ರು ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ. ಬಟ್ ಸ್ಮಾಲ್ ಕ್ಯಾಪ್ ಕಂಪ್ನಿಗಳೇನೆ 5 ಪಟ್ಟು 6 ಪಟ್ಟು 10 ಪಟ್ಟು ಮೇಲೋಗೋದು. ನಾವೇನಾದ್ರು ದುಡ್ಡು ಮಾಡಬೇಕಂದ್ರೆ ಸ್ಮಾಲ್ ಕ್ಯಾಪ್ ಕಂಪ್ನಿಗಳ ಬಗ್ಗೆನೇ ತಲೆ ಕೆಡಿಸ್ಕೊಬೇಕು. ಬಟ್ ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲಿ ಪ್ರಾಬ್ಲಮ್ ಏನು, ಪ್ರಮೋಟ್ರೇನೆ. ಅಂದರೆ ಇಂಟಿಗ್ರಿಟಿ ಇರಲ್ಲ, ಒಂಥರ ಅತಿ ಆಸೆ, ಎಲ್ಲ ದುಡ್ಡು ನನಗೆ ಬರಬೇಕನ್ನೋ ಆಸೆ. ಈಗ ಎಕ್ಸಾಂಪಲ್ಲು, ನೀವು ಪಾರ್ಟ್ನರ್ ಆಗ್ತಿದ್ದೀರಾ. ಎಂಥರ ಹತ್ರ ಪಾರ್ಟ್ನರ್ ಆಗ್ತಿದ್ದೀರಾ? ಯಾರೋ ಒಬ್ಬರು ಬಂದ್ಬಿಟ್ಟು ನಿಮ್ಮ ಹತ್ರ ಬಿಸ್ನೆಸ್ ಮಾಡೋಕ್ಕೆ ದುಡ್ಡು ಕೇಳ್ತಾರೆ. ಅವ್ರ ಹತ್ರ ದುಡ್ಡು ಇರಲ್ಲ, ಒಂದು 10 ಲಕ್ಷ ಬಿಸ್ನೆಸ್ ಮಾಡೋಕ್ಕೆ ಬೇಕಾಗಿರುತ್ತೆ. ಇವತ್ತು ನೀವೇನು ಮಾಡ್ತೀರಾ, 5 ಲಕ್ಷ ಕೊಟ್ಬಿಟ್ಟು ಬಂದಿರೋ ಲಾಭದಲ್ಲಿ ನಾನು 50% ನೀನು 50% ಹಂಚ್ಕೊಳ್ಳೋಣ ಅಂತ ಹೇಳ್ತೀರಾ. ನೀನು ಕೆಲಸ ಮಾಡ್ತಿರೋದಕ್ಕೆ ನೀನು ತಿಂಗಳ ಸಂಬಳ ತಗ, ನಿನಗೆ ಎವ್ರಿ ತಿಂಗಳು 15,000 ಸಂಬಳ ತಗ, ಅದು ಕಳೆದ್ಬಿಟ್ಟು ಉಳಿದ್ರಲ್ಲಿ ಏನು ಲಾಭ ನಷ್ಟ ಬರುತ್ತಲ್ಲ ಅದನ್ನ ಇಬ್ಬರು 50% ಹಂಚ್ಕೊಳ್ಳೋಣ ಅಂತ ಹೇಳ್ತೀನಿ. ನಾನು ನನಗೆ ದುಡ್ಡು ಕೊಡ್ತೀನಿ, ಅವ್ನು ಬಿಸ್ನೆಸ್ ಮಾಡ್ತಿರ್ತಾನೆ. ಬಿಕಾಸ್ ನಾನಿಲ್ಲಿ ದುಡ್ಡು ಮಾತ್ರ ಕೊಟ್ಟಿರ್ತೀನಿ, ನಾನು ಬಿಸ್ನೆಸ್ ಮಾಡ್ತಿರಲ್ಲ, ನಾನು ಬೇರೆ ಕೆಲಸ ಮಾಡ್ತಿರ್ತೀನಿ. ಅವ್ನು ಕೆಲಸ ಮಾಡ್ತಿರೋದಕ್ಕೆ ಸಂಬಳ ತಾಂತಿದ್ದಾನೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಬಿಸ್ನೆಸ್ ಸಖತ್ ಗ್ರೋ ಆಗುತ್ತೆ. ಬಿಸ್ನೆಸ್ ಸಖತ್ ಗ್ರೋ ಆಗ್ತಾ ಅವನ ಕೈಯಲ್ಲೇ ಕಂಟ್ರೋಲ್ ಇರೋ ಕಾರಣದಿಂದ ಅವನೇನು ಮಾಡ್ತಾನೆ, ನಿಧಾನಕ್ಕೆ ಈ ಶೇರಿಂಗ್ನ ಕಮ್ಮಿ ಮಾಡ್ತಾ ಹೋಗ್ತಾನೆ. ಅವ್ನಿಗೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗುತ್ತೆ. ಯಾಕೆ ಇವ್ರಿಗೆ ಫುಲ್ ಕೊಡಬೇಕು, ನಾನೇ ಇಟ್ಕೊಬೋದಲ್ಲ, ಅವ್ರಿಗೆ ಯಾಕೆ ಕೊಡಬೇಕು ಅಂತ ಇವನು ನಿಧಾನಕ್ಕೆ ಸ್ಟಾಪ್ ಮಾಡ್ತಾನೆ. ಅಥವಾ ಇವನು ಈ ಕಂಪ್ನಿನೇ ಬಿಟ್ಬಿಟ್ಟು ಇನ್ನೊಂದು ಕಂಪ್ನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಏನಾಯ್ತು ಹೇಳಿ, ಇವನು ಇನಿಷಿಯಲಿ ಇವನನ್ನ ಯಾರು ನಂಬಿ ದುಡ್ಡು ಕೊಟ್ಟಿದ್ರು ಅವ್ರಿಗೆ ಚಪ್ಪಲಿ ತಗೊಂಡು ಹೊಡೆದು ಓಡೋದ. ಯಾಕಂದರೆ ಇವನಿಗೆ ಇದ್ರ ಇಂಪಾರ್ಟೆನ್ಸೇ ಗೊತ್ತಿಲ್ಲ. ಅವ್ನು ಹೊರಗಡೆ ಬಂದಿರ್ತಾನಲ್ಲ, ಇವ್ನಿಗೆ ಮೋಸ ಮಾಡಿದ್ನಲ್ಲ, ಅವ್ನ ಜೀವನದಲ್ಲಿ ಉದ್ಧಾರ ಆಗಲ್ಲ. ಯಾಕಂದರೆ ಫೈನಾನ್ಷಿಯಲ್ ವರ್ಲ್ಡಲ್ಲಿ ಯಾರು ನಿಯತ್ತಾಗಿರ್ತಾನೆ ಅವನೇ ಉದ್ಧಾರ ಆಗ್ತಾನೆ, ಯಾರು ನಿಯತ್ತಾಗಿರಲ್ಲ ಅವನು ಉದ್ಧಾರ ಆಗಲ್ಲ. ನಿಯತ್ತಂದರೆ ಪರ್ಸ್ನಲ್ ಮ್ಯಾಟ್ರ್ ಬರಲ್ಲ ಇಲ್ಲಿ. ದುಡ್ಡಿನಲ್ಲಿ ಎಷ್ಟು ನಿಯತ್ತಾಗಿದ್ದಾನೆ ಅಂತ ಬರ್ತಾನೆ. ಇಸ್ಕೊಂಡಿರೋ ದುಡ್ಡು ಕೊಡೋದು, ಕರೆಕ್ಟ್ ಟೈಮಿಗೆ ಕೊಡೋದು, ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಇದನ್ನೇ ನಾವು ಎಥಿಕ್ಸ್ ಮತ್ತು ಇಂಟಿಗ್ರಿಟಿ ಅಂತ ಕರಿತೀವಿ. ಇದನ್ನ ಅಮೆರಿಕಾದಲ್ಲೆಲ್ಲ ಸ್ಕೂಲ್ಗಳಲ್ಲಿ ಹೇಳ್ಕೊಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಎಲ್ಲಾನು ಎಥಿಕಲ್ ಆಗಿ ಮಾತಾಡ್ತಾರೆ, ಎಲ್ಲಾನು ಎಥಿಕಲ್ ಆಗಿ ನಡೆಸ್ತಾರೆ. ಬಟ್ ಗ್ರೌಂಡ್ ಲೆವೆಲಲ್ಲಿ ಯಾರು ಎಥಿಕಲ್ ಆಗಿ ಇರಲ್ಲ. ಬಟ್ ನೀವೇ ಬಿಸ್ನೆಸ್ ಮಾಡ್ತಿರೋರು ಅಥವಾ ಮಾಡ್ಬೇಕಂತಿರೋರು ಎಥಿಕ್ಸ್ನ ಮಾತ್ರ ಫಾಲೋ ಮಾಡಲೇಬೇಕು, ಇಲ್ಲಾಂದರೆ ದೊಡ್ಡದಾಗಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ನಿಮ್ಮ ನಂಬಿ ಇವತ್ತು ಸಣ್ಣದಾಗಿ ದುಡ್ಡು ಕೊಟ್ಟಿರೋನೇ ನೀವು ಮೋಸ ಮಾಡಿದ್ದೀರ ಅಂದರೆ, ನಾಳೆ ಒಂದು ದಿವಸ ನಿಮ್ಗೆ ಜಾಸ್ತಿ ದುಡ್ಡು ಬೇಕು ಬಿಸ್ನೆಸ್ಗೆ ಅಂದಾಗ ನಿಮ್ಮನ್ನು ಯಾರೂ ನಂಬಲ್ಲ, ನಿಮ್ಗೆ ಯಾರು ಕಸ್ಟಮರು ಸಿಗಲ್ಲ, ನಿಮ್ಗೆ ಯಾರು ವೆಂಡರ್ಸು ಸಿಗಲ್ಲ. ಅದೇ ರೀತಿಯೇ ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲೂ ಆಗುತ್ತೆ. ಅದಕ್ಕೆ ನಾವು ಪ್ರಮೋಟ್ರನ್ನ ತುಂಬ ಮುಖ್ಯವಾಗಿ ಫೋಕಸ್ ಮಾಡಬೇಕು. ಇವನು ಎಷ್ಟು ಎಥಿಕಲ್ ಇದ್ದಾನೆ, ನಿಯತ್ತಾಗಿದ್ದಾನ, ಟ್ರಾನ್ಸ್ಪರೆಂಟ್ ಆಗಿದ್ದಾನ, ಇವನು ಈ ಕಂಪ್ನಿನ ಮೇಲಕ್ಕೆ ದೊಡ್ಡದಾಗಿ ತಗೊಂಡು ಹೋಗ್ತಾನ, ಪ್ರತಿಯೊಂದು ನಾವು ಪ್ರಮೋಟ್ರ್ ನೋಡಿ ಚೆಕ್ ಮಾಡಬೇಕು. ಮೊದಲನೇದು ನಾವು ಪ್ರಮೋಟ್ರನ್ನ ನೋಡಬೇಕಾಗಿರೋದು ಪ್ರಮೋಟ್ರದ್ದು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್. ನೀವು ಪ್ರಮೋಟರ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಬೇಕಂದ್ರೆ ಗೂಗಲಲ್ಲಿ ಹೋಗ್ಬಿಟ್ಟು ಪ್ರಮೋಟರ್ ಬಗ್ಗೆ ಸರ್ಚ್ ಮಾಡಿದ್ರೆ ನಿಮ್ಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಅವ್ರು ಏನೇನು ಮಾಡ್ತಿದ್ದಾರೆ, ಅವ್ರ ಎಜುಕೇಷನ್ ಏನಿದೆ, ಅವ್ರ ಎಜುಕೇಷನ್ ತಕ್ಕಂಗೆ ಬಿಸ್ನೆಸ್ ಮಾಡ್ತಿದ್ದಾರೆ ಅಥವಾ ಏನೇನೋ ಮಾಡೋಕ್ಕೆ ಹೋಗ್ತಿದ್ದಾರೆ. ಎಕ್ಸಾಂಪಲ್ ಕೆಮಿಕಲ್ ಇಂಜಿನಿಯರಿಂಗ್ ಇರ್ತಾರೆ, ಕೆಮಿಕಲ್ ಇಂಜಿನಿಯರಿಂಗು ಮುಗಿಸಿ ಅವರು
ಕೆಮಿಕಲ್ ಪ್ಲಾಂಟ್ ಅಲ್ಲಿ ಇದಾರಾ ಅಥವಾ ಬೇರೆ ಏನೋ ಮಾಡ್ತಿದಾರಾ ಇದನ್ನೆಲ್ಲ ಚೆಕ್ ಮಾಡಬೇಕು. ಒಂದೊಂದ್ಸಲ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಏನಿರುತ್ತೆ ಮತ್ತೆ ಏನೋ ಕೆಲಸ ಮಾಡ್ತಿರ್ತಾರೆ, ಬಟ್ ಅದು ಇಂಟ್ರೆಸ್ಟ್ ಇಂದ ಮಾಡ್ತಿರ್ತಾರೆ. ಬಟ್ ಯಾಕೆ ಇದನ್ನ ಚೆಕ್ ಮಾಡ್ಬೇಕಂದ್ರೆ ಏನಾಗೋದು ಗೊತ್ತಾ, ಈಗ ಸಡನ್ಲಿ AI ಬೂಮ್ ಬಂತು. AI ಬೂಮ್ ಬಂದಿರೋದ್ರಿಂದ, ಡಾಟಾ ಸೆಂಟ್ರು ಅದು ಇದು ಬಂದಿರೋದ್ರಿಂದ ಎಲ್ಲರೂ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ನಾನು ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಅಂತ. ಪ್ರೀವಿಯಸ್ಲಿ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಸಡನ್ ಆಗಿ ಈ ಥರ ಶಿಫ್ಟ್ ಆಗ್ತಾ ಹೋದ್ರೆ ಪೋರ್ಟ್ಫೋಲಿಯೋ ಶಿಫ್ಟ್ ಮಾಡ್ದಂಗೆ ಆಯ್ತು. ಇಷ್ಟು ದಿವಸ ಒಂದು ಕೆಲಸ ಮಾಡ್ತಿದ್ದೆ, ಸಡನ್ ಆಗಿ ಈ ಕೆಲಸ ಮಾಡ್ತಿದ್ದೀನಿ ಅಂತ ಫೋಕಸ್ಸೇ ಇರಲ್ಲ. ನಾಳೆ ಇನ್ನೊಂದು ದಿವಸ ಇನ್ನೊಂದು ಬಂದ್ರೆ ಸಡನ್ಲಿ ಅದಕ್ಕೆ ಶಿಫ್ಟ್ ಆಗೋದು. ಈ ಥರ ಮಾಡ್ತಿರೋರ್ನ ಹುಷಾರಾಗಿ ಗಮನಿಸಬೇಕು. ಆಮೇಲೆ ಇದಕ್ಕೆ ಎಕ್ಸಾಂಪಲ್ ಆದ್ರೆ ರಾಜೀವ್ ಜೈನು ಬಜಾಜ್ ಫೈನಾನ್ಸ್ ನ CEO ಆಗ್ತಾರೆ. ಯಾವಾಗ ಅಂದ್ರೆ 2007ರಲ್ಲಿ ಏನಾಗ್ತಿರುತ್ತೆ ಅಂದ್ರೆ ಅಮೆರಿಕದಲ್ಲೇ ಫೈನಾನ್ಷಿಯಲ್ ಮಾರ್ಕೆಟ್ ಕೊಲ್ಯಾಪ್ಸ್ ಆಗ್ತಾ ಇರುತ್ತೆ 2007-8ರಲ್ಲಿ. ಆ ಟೈಮಲ್ಲಿ ಯಾರು ಕೂಡ ಈ ಫೈನಾನ್ಸ್ ವರ್ಲ್ಡ್ ಅಲ್ಲಿ ಎಂಟ್ರಿ ಕೊಡಕ್ಕೆ ಇಷ್ಟಪಡ್ತಿರಲ್ಲ. ಅಂತ ಟೈಮಲ್ಲಿ ಇವರು ಜಾಯ್ನ್ ಆಗಿ ಅಲ್ಲಿಂದ ಬಜಾಜ್ ಫೈನಾನ್ಸ್ ನ 1000 ಪಟ್ಟು ಮೇಲಕ್ಕೆ ತಗೊಂಡೋಗ್ತಾರೆ. ಬಜಾಜ್ ಫೈನಾನ್ಸ್ ಶೇರ್ ಪ್ರೈಸ್ 1000 ಪಟ್ಟು ಮೇಲೋಗಿದೆ ಅಲ್ಲಿಂದ. ಅದಕ್ಕೇನೆ ಚೆಕ್ ಮಾಡಬೇಕು ಈ ಪ್ರಮೋಟರ್ ಅಥವಾ CEO ಕರೆಕ್ಟ್ ಆಗಿ ಫಾಲೋ ಮಾಡ್ತಿದಾರ ಅಥವಾ ಟ್ರೆಂಡಿಗೆ ತಕ್ಕಂಗೆ ಚೇಂಜ್ ಆಗ್ತಿದಾರ ಅಂತ. ಟ್ರೆಂಡಿಂಗ್ ತಕ್ಕಂಗೆ ಚೇಂಜ್ ಆಗ್ಬಿಟ್ರೆ ಪ್ರಾಬ್ಲಮ್, ಹಂಗಂತ ನಿಧಾನ ಚೇಂಜ್ ಆದ್ರೆ ಪರವಾಗಿಲ್ಲ. ಕರೆಕ್ಟ್ ಟ್ರೆಂಡಿಂಗ್, ಈಗ ಏನೋ ಬಿಸ್ನೆಸ್ ಮಾಡ್ತಿರ್ತಾರೆ, ಸಡನ್ ಆಗಿ ಇನ್ನೊಂದೇನೋ ಬೂಮ್ ಬರುತ್ತೆ, ಅದಕ್ಕೆ ಎಂಟ್ರಿ ಆಗ್ಬಿಡೋದು. ನಾವು ಮಾಡ್ತೀವಲ್ಲ, ಪೆಟ್ರೋಲ್ ಬಂಕ್ ಇಟ್ಟಿರ್ತೀವಿ, ಸಡನ್ ಆಗಿ ಎದುರುಗಡೆ ಇನ್ನೊಂದೇನೋ ಫೇಮಸ್ ಆಗ್ಬಿಡುತ್ತೆ, ಅದಕ್ಕೆ ಜಂಪ್ ಆಗೋದು. ಹಂಗೆಲ್ಲ ಮಾಡಿದ್ರೆ ಬಿಸ್ನೆಸ್ ಯಾವತ್ತೂ ಸಕ್ಸಸ್ ಆಗಲ್ಲ. ಎರಡನೇದು ಇಂಟಿಗ್ರಿಟಿ ಚೆಕ್. ಅದರಲ್ಲಿ ಮೇನ್ ಅಂದ್ರೆ ಎಥಿಕ್ಸ್ ಮತ್ತೆ ಟ್ರಾನ್ಸ್ಪರೆನ್ಸಿ. ರಿಯಲ್ ಆಗಿ ಯಾರು ಇರ್ತಾರೆ ಅವರು ಟ್ರಾನ್ಸ್ಪರೆಂಟ್ ಆಗಿರ್ತಾರೆ. ಬಿಕಾಸ್ ಅವ್ರಿಗೆ ಗೊತ್ತಿರುತ್ತೆ ಇವತ್ತು ನಾನು ಸುಳ್ಳು ಹೇಳಿದ್ರೆ ನಾಳೆ ಸಿಗಾಕಂತೀನಿ ಅಂತ. ಇವರು ಶೇರ್ ಪ್ರೈಸ್ ನ ಪ್ರೊಟೆಕ್ಟ್ ಮಾಡಕ್ಕೋಸ್ಕರ ಒಬ್ರು ಪ್ರಮೋಟರ್ ಏನ್ ಮಾಡ್ತಾರೆ, ಎಕ್ಸಾಂಪಲ್ ರಾ ಮೆಟೀರಿಯಲ್ ಏನಾದ್ರು ಸಡನ್ ಆಗಿ ರೈಸ್ ಆದ್ರೆ ಅದನ್ನ ಮುಚ್ಚಿಡ್ತಾರೆ. ಬಿಕಾಸ್ ಶೇರ್ ಪ್ರೈಸ್ಗೆ ಹೆಚ್ಚು ಕಡಿಮೆ ಆಗುತ್ತೆ, ಇದರಿಂದ ಉಲ್ಟಾ ಸೀದಾ ಕ್ವಶನ್ ಬರ್ತವೆ ಅಂತ ಏನ್ ಮಾಡ್ತಾರೆ, ಅದನ್ನ ಮುಚ್ಚಿಡ್ತಾರೆ. ಬಟ್ ನಿಯತ್ತಾಗಿರೋ ಪ್ರಮೋಟರ್ ಏನ್ ಮಾಡ್ತಾರೆ, ಅದನ್ನ ಬಾಯ್ ಬಿಟ್ಟು ಹೇಳ್ತಾರೆ, ಹೌದು ರಾ ಮೆಟೀರಿಯಲ್ ಪ್ರೈಸ್ ಜಾಸ್ತಿ ಆಗಿದೆ, ಇದರಿಂದ ನಮ್ಮ ಮಾರ್ಜಿನಿಗೆ ಹೊಡ್ತಾ ಬಿದ್ದಿದೆ, ಈಗ ಕರೆಂಟ್ಲಿ ನಮಗೆ ಹೊಡ್ತಾ ಬಿದ್ದಿರ್ಬೋದು, ಬಟ್ ನಾವು ಫ್ಯೂಚರಲ್ಲಿ ಇದನ್ನ ಸಸ್ಟೈನ್ ಮಾಡ್ತೀವಿ, ನನಗೆ ಕಾಣಿಸ್ತಾ ಇದೆ. ಅಕಸ್ಮಾತ್ ಇವ್ರಿಗೆ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಬಿಸ್ನೆಸ್ನ, ಹೇಳ್ತಾರೆ ಇಲ್ಲ ನಮ್ಮ ಕೈಲಿ ಇವಾಗ ಕಂಡಿಡಿಯಕ್ ಆಗ್ತಾ ಇಲ್ಲ, ಟ್ರೆಂಡ್ ಏನು ಹೋಗ್ತಾ ಇದೆ ಅಂತ ಕಂಡಿಡಿಯಕ್ ಆಗ್ತಾ ಇಲ್ಲ, ಇದರಿಂದ ನಾವು ಏನು ಫ್ಯೂಚರ್ ಪ್ರೊಜೆಕ್ಷನ್ ಕೊಡೋಕ್ಕಾಗಲ್ಲ, ವೆಯ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಈಕ್ವಿಡಾ ಸ್ಮಾಲ್ ಫೈನಾನ್ಸ್ ಅಲ್ಲಿ ಸಡನ್ಲಿ MFI ಪ್ರಾಬ್ಲಮ್ ಆಯ್ತು, ಅಂದ್ರೆ ಮೈಕ್ರೋ ಫೈನಾನ್ಸ್ ಪ್ರಾಬ್ಲಮ್ ಆಯ್ತು. ಅವ್ರ ಮ್ಯಾನೇಜ್ಮೆಂಟ್ ಹೇಳ್ತು ಇಲ್ಲ ನಾವು ಇವಾಗ ಫ್ಯೂಚರ್ ಪ್ರೊಜೆಕ್ಷನ್ ಕೊಡೋಕ್ಕಾಗಲ್ಲ, ನಾಟ್ ಈವನ್ ಕ್ರೆಡಿಟ್ ಕಾಸ್ಟ್ ಎಷ್ಟಿರುತ್ತೆ ಅಂತ ಕೇಳ್ತೀವಿ, ಅಂದ್ರೆ NP ಎಷ್ಟು ಬರ್ಬೋದು ನೆಕ್ಸ್ಟ್ ಕ್ವಾರ್ಟರ್ಲಿ ಅಂತ ಕೇಳಿದ್ರು ಕೂಡ ಅವ್ರು ಆನ್ಸರ್ ಮಾಡಲ್ಲ, ಇಲ್ಲ ಬರಲ್ಲ, ಈ ಥರ ನಾನು ಇವಾಗ ಸದ್ಯಕ್ಕೆ ಏನು ಹೇಳೋಕ್ಕಾಗಲ್ಲ, ಟೈಮ್ ಕೊಡಿ ಅಂತ ಕೇಳ್ತಾರೆ. ಅದೇ ಬೇರೆಯವರಾಗಿದ್ದರೆ ಆನ್ಸರ್ ಮಾಡ್ಬಿಟ್ಟಿರೋರು. ಆ ಥರ ಮಾಡೋದು ತಪ್ಪು. ಬಿಕಾಸ್ ಫ್ಯೂಚರ್ನ ನಿಮ್ಮ ಕೈಲಿ ಇಲ್ಲ ಅಂದಮೇಲೆ ಅದ್ರ ಬಗ್ಗೆ ಮಾತಾಡೋದೇ ತಪ್ಪು. ನಾಳೆ ಒಂದು ದಿವಸ ನಿಮ್ಮನ್ನು ಕ್ವಶನ್ ಮಾಡ್ತಾರೆ ಬಂದು, ನಿಮ್ಮ ಇಂಟಿಗ್ರಿಟಿ ಚೆಕ್ ಆಗುತ್ತೆ. ಅದಕ್ಕೆ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಇರೋದನ್ನ ಹೇಳ್ಬಿಡ್ಬೇಕು. ಇವತ್ತು ಕೆಟ್ಟರಾದ್ರೂ ಪರವಾಗಿಲ್ಲ, ನಾಳೆ ಒಳ್ಳೆಯರಾಗ್ಬೋದು. ಆ ಥರ ಪ್ರಮೋಟರ್ ಹುಡುಕ್ಬೇಕು. ಅದೇ ಬ್ಯಾಡ್ ಪ್ರಮೋಟರ್ ಅಂದ್ರೆ ಏನು ಹೇಳ್ತಾರೆ, ಎವ್ರಿಥಿಂಗ್ ಇಸ್ ಫೈನ್, ಎಲ್ಲ ಚೆನ್ನಾಗಿದೆ, ರೆಕಾರ್ಡ್ ಪ್ರಾಫಿಟ್ ಗ್ರೋತ್ ಆಗ್ತಾ ಇದೆ ನಮ್ಮದು, 10 years ಅಲ್ಲಿ ನಾವು 100x ಮಾಡ್ತೀವಿ, 10x ಮಾಡ್ತೀವಿ, ಈ ಥರ ಎಲ್ಲ ಮಾತಾಡ್ತಾರೆ. ಆ ಥರ ಎಲ್ಲ ಮಾತಾಡೋದು ಕಂಪ್ಲೀಟ್ಲಿ ರಾಂಗು. ಯಾಕಂದರೆ ಇವ್ರು ಇಯರ್ ಆನ್ ಇಯರ್ ಮಾತಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಕ್ವಾರ್ಟರ್ಲ್ಲಿ ಏನು ಮಾಡ್ತೀವಿ, 1 year ಅಲ್ಲಿ ಏನು ಮಾಡ್ತೀವಿ ಅನ್ನೋದನ್ನು ಮಾತಾಡಬೇಕು. 10 years ಬಿಟ್ಟು ಏನು ಮಾಡ್ತೀವಿ, 20 years ಬಿಟ್ಟು ಏನು ಮಾಡ್ತೀವಿ ಅನ್ನೋದನ್ನು ಮಾತಾಡಬಾರ್ದು. ಅದು ಆಂಬಿಷನ್ಸ್ ಇರಬೇಕು. ಬಟ್ ಎಲ್ಲಾನು ಗೊತ್ತಲ್ವಾ, ಬಿಸ್ನೆಸ್ ಅಂದಮೇಲೆ ಲಂಪಿ ಇರುತ್ತೆ, ಅಪ್ಸ್ ಇರುತ್ತೆ, ಡೌನ್ ಇರುತ್ತೆ. ಡೌನಲ್ಲಿ ಬಂದಾಗ ಮೋಟಿವೇಶನ್ ಸ್ಪೀಕರ್ ಥರ ಮಾತಾಡಬಾರ್ದು. ಆ ಟೈಮಲ್ಲಿ ಪ್ರಾಬ್ಲಮ್ನ ಅಕ್ಸೆಪ್ಟ್ ಮಾಡ್ಕೊಬೇಕು. ತಪ್ಪು ಮಾಡಿದ್ದನ್ನ ಎಷ್ಟೋ ಮ್ಯಾನೇಜ್ಮೆಂಟ್ ಮುಚ್ಚಾಕಕ್ಕೆ ಟ್ರೈ ಮಾಡ್ತಾರೆ. ನಾವು ಚೆಕ್ ಮಾಡಬೇಕು ಇವ್ರು ಮುಚ್ಚಾಕ್ತಿದಾರಾ ಅಥವಾ ಕ್ಲಾರಿಟಿಯಾಗಿ ಒಪ್ಕೊಂತಿದಾರಾ ಅಂತ. ಇದನ್ನೆಲ್ಲ ಹೆಂಗ್ ಚೆಕ್ ಮಾಡೋದಂದ್ರೆ ಕಾಲ್ ಓದಬೇಕು. ಇಲ್ಲ ಆನ್ಯುವಲ್ ರಿಪೋರ್ಟ್ ಅಲ್ಲಿ MD and A ಅಂತ ಒಂದು ಕಾಲಮ್ ಇರುತ್ತೆ. ಆ ಕಾಲಮಲ್ಲಿ ಇವರು ಎಕ್ಸ್ಪ್ಲೈನ್ ಮಾಡಿರ್ತಾರೆ, ಆ ವರ್ಷ ಏನ್ ಮಾಡ್ತೀವಿ, ಈ ತರ ಮಾಡ್ತೀವಿ ಅಂತ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಇದ್ರ ಥ್ರೂ ನಾವು ಚೆಕ್ ಮಾಡ್ಬೋದು. ಆಮೇಲೆ ವಾಕಿಂಗ್ ದ ಟಾಕ್ ಅಂತ ಕರಿತೀವಿ. ವಾಕಿಂಗ್ ದ ಟಾಕ್ ಅಂದ್ರೆ 2 years ಬಿಟ್ಟು ಏನ್ ಮಾಡಿದ್ರಲ್ಲ ಅದನ್ನ ಇವಾಗ ಮಾಡ್ಕೊಂಡ್ ಬಂದಿದಾರಾ, ಅಥವಾ ಸುಮ್ಮನೆ ಬೊಬ್ಬೆ ಹೊಡಿತಿದಾರಾ, ಲೈಕ್ ನಾನು ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಹೇಳ್ತಿದಾರಾ, ಅಥವಾ 2 years ಇಂದ ಏನ್ ಹೇಳಿದಾರಲ್ಲ 3-4 years ಇಂದ ಅದನ್ನ ಮಾಡ್ಕೊಂಡ್ ಬಂದಿದಾರ ಅಂತ ಚೆಕ್ ಮಾಡಬೇಕು. ಅದೆಲ್ಲ ನಿಮಗೆ ಆನ್ಯುವಲ್ ರಿಪೋರ್ಟ್ ಅಲ್ಲೇ ಸಿಗುತ್ತೆ. MD and A ಅಂತ ಒಂದು ಕಾಲಮ್ ಇರುತ್ತೆ, ಅಲ್ಲಿ ಸಿಗುತ್ತೆ. ವಿಡಿಯೋ ನೋಡ್ಕೊಂಡು ಹೋಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿ ನಾವು ಚಾಟ್ GPT ಯೂಸ್ ಮಾಡ್ಕೊಂಡು ಇದನ್ನೆಲ್ಲ ಈಸಿಲಿ ಕಂಡುಹಿಡಿಬಹುದು ಅಂತ. ಮೂರನೇದು ಪ್ರಮೋಟರ್ ಹೋಲ್ಡಿಂಗ್ ಪ್ಯಾಟರ್ನ್. ನೀವು ಸ್ಕ್ರೀನಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಿದೆಯಾ, ಎವ್ರಿ ಕ್ವಾರ್ಟರ್ ಇನ್ಕ್ರೀಸ್ ಆಗಲಿಲ್ಲ ಪರವಾಗಿಲ್ಲ, ಸ್ಟೇಬಲ್ ಆಗಿದೆಯಾ ಅಥವಾ ಡೌನ್ ಆಗ್ತಿದೆಯಾ. ಡೌನ್ ಆಗ್ತಿದ್ರೆ ರೆಡ್ ಫ್ಲಾಗ್. ಯಾಕಂದರೆ ಆ ಪ್ರಮೋಟ್ರಿಗೆ ಆ ಕಂಪ್ನಿ ಮೇಲೆ ನಂಬಿಕೆ ಇಲ್ಲ ಅಂದರೆ ಅದು ರೆಡ್ ಫ್ಲಾಗು. ಅದರಲ್ಲೂ ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲಿ. ಲಾರ್ಜ್ ಕ್ಯಾಪ್ ಕಂಪ್ನಿಗಳಲ್ಲಿ ಓಕೆ, ಅವನು ಸ್ಮಾಲಿಂದ ಲಾರ್ಜ್ ಮಾಡಿದ್ದಾನೆ, ಸ್ವಲ್ಪ ಶೇರ್ ಸೆಲ್ ಮಾಡಿಬಿಟ್ಟು ಅವನ್ನೆಲ್ಲ ಒಂದು ಬಂಗ್ಲೆ ತಾಂತಿದ್ದಾನೆ ಅಥವಾ ಒಂದು ಶಿಪ್ ತಾಂತಿದ್ದಾನೆ, ಅವನದೇನೋ ಇರುತ್ತಲ್ವ ಲೈಫಲ್ಲಿ, ದುಡ್ಡು ಏನಕ್ಕೆ ಬೇಕು, ಅದನ್ನ ಎಂಜಾಯ್ ಮಾಡೋಕ್ಕೆ ಬೇಕಲ್ಲ, ಅದಕ್ಕೋಸ್ಕರ ಯೂಸ್ ಮಾಡ್ಕೊತಿದ್ದಾನೆ, ದಟ್ ಇಸ್ ಫೈನ್. ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲಿ ಇನ್ನು ಬೆಳಿತಿರೋ ಮರನೇ ಕಟ್ ಮಾಡ್ತಿದ್ರೆ ನಿನಗೆ ನಂಬಿಕೆ ಇಲ್ವಾ, ನಾವ್ಯಾಕೆ ನಂಬಿಕೆ ಇಡಬೇಕು? ನಿನ್ನ ಕ್ಲೀನಾಗಿ ಚೆಕ್ ಮಾಡಬೇಕು. ಏನು ರೀಸನ್ಗೋಸ್ಕರ ಸೆಲ್ ಮಾಡ್ತಿದ್ದಾರೆ, ಯಾಕೆ ಸೆಲ್ ಮಾಡ್ತಿದ್ದಾರೆ, ಅಥವಾ ಮೇಜರ್ ರೀಸನ್ ಏನಾದರೂ ಇದೆಯಾ, ಪ್ರತಿಯೊಂದು ಚೆಕ್ ಮಾಡಬೇಕು. ಪ್ರಮೋಟರ್ ಹೋಲ್ಡಿಂಗು ಕ್ವಾರ್ಟರ್ ಸ್ಟೇಬಲ್ ಆಗಿರಬೇಕು, ಡೌನ್ ಆಗಬಾರ್ದು. ಅಪ್ ಆದರೆ ಇನ್ನೂ ಪಾಸಿಟಿವ್ ಸೈನ್. ಬಿಕಾಸ್ ಪ್ರಮೋಟ್ರಿಗೆ ಆ ಕಂಪ್ನಿ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ಅವ್ನು ಬೈ ಮಾಡ್ತಾ ಇದ್ದಾನೆ. ಬಿಕಾಸ್ ಅವನಿಗಿನ್ನ ಜಾಸ್ತಿ ಇನ್ಫಾರ್ಮೇಷನ್ ಯಾರಿಗೂ ಗೊತ್ತಿರೋಕ್ಕೆ ಚಾನ್ಸೇ ಇಲ್ಲ. ನಾಲ್ಕನೇದು ಒನ್ ಆಫ್ ದ ಮೇನ್ ಇದು ಏನಂದ್ರೆ ಬೋರ್ಡ್ ಅಂಡ್ ಆಡಿಟರ್ ಸ್ಟೆಬಿಲಿಟಿ. ಪ್ರಮೋಟ್ರು ಯಾವುದೇ ಒಂದು ಕಂಪ್ನಿಯ ಡ್ರೈವರ್ ಇದ್ದಂಗೆ, ಅದೇ ರೀತಿ ಆಡಿಟರ್ ಇರ್ತಾರಲ್ವಾ, ಅವರು ಆ ಕಂಪ್ನಿಯ ಟೈರ್ಸ್ ಇದ್ದಂಗೆ. ಆ ಟೈರ್ನ ಪದೇ ಪದೇ ಚೇಂಜ್ ಮಾಡ್ತಿದ್ದೀರಾ ಅಂದರೆ ಏನರ್ಥ?
ಮೇ ಬಿ ಆ ಗಾಡಿಗೂ ಮತ್ತೆ ಆ ಟೈರ್ಗೂ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಅರ್ಥ. ದೇರ್ ಈಸ್ ಸಮಥಿಂಗ್ ರಾಂಗ್ ಇದೆ ಅಂತ ಅರ್ಥ. ಆಡಿಟ್ರು ಪದೇ ಪದೇ ಚೇಂಜ್ ಆಗ್ತಾ ಇದ್ದಾರೆ ಅಂದರೆ ಅದೇ ಅರ್ಥ. ಯಾಕಂದರೆ ಆಡಿಟ್ರು ಯಾವುದೇ ಒಂದು ಕಂಪ್ನಿನಲ್ಲಿ ಅಂಪೈರ್ ಇದ್ದಂಗೆ. ಈ ಪ್ರಮೋಟ್ರು ಏನೇನು ಹೇಳ್ತಾರಲ್ಲ, ನಾವು ಈ ಥರ ಪ್ರಾಫಿಟ್ ಮಾಡಿದ್ವಿ, ಈ ಥರ ಗ್ರೋ ಮಾಡಿದ್ವಿ ಅಂತಲ್ಲ, ಅದನ್ನೆಲ್ಲ ಕ್ರಾಶ್ ಚೆಕ್ ಮಾಡೋದು ಆಡಿಟ್ರು. ಪ್ರಮೋಟ್ರ್ ಹೇಳ್ತಿರೋದಕ್ಕೂ ಆಡಿಟ್ಗೂ ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ಆಡಿಟ್ರು ರಿಪೋರ್ಟ್ ಕೊಡ್ತಾರೆ. ಎಕ್ಸಾಂಪಲ್ ನೀವು BCGನಲ್ಲಿ ನೋಡಿರ್ಬೋದು. BCG ಅಂದರೆ ಬ್ರೈಟ್ಕಾಮ್ ಗ್ರೂಪಲ್ಲಿ ನೋಡಿರ್ಬೋದು. ಅದರಲ್ಲಿ ಏನಾಗಿತ್ತು, ಕ್ಯಾಶ್ ಇದೆ ಅಂತ ಆನ್ಯುವಲ್ ರಿಪೋರ್ಟಲ್ಲಿ ತೋರಿಸಿದ್ದಾರೆ, ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಇಷ್ಟು ಕ್ಯಾಶ್ ಇದೆ ಅಂತ. ಅದನ್ನು ಆಡಿಟ್ರು ಸ್ಟೇಟ್ಮೆಂಟಲ್ಲಿ ಚೆಕ್ ಮಾಡಿ ಎಂಟ್ರಿ ಮಾಡಿದ್ದಾನೆ. ಸ್ಟೇಟ್ಮೆಂಟಲ್ಲಿ ಚೆಕ್ ಮಾಡಿ ಇದರಲ್ಲಿ ಎಂಟ್ರಿ ಮಾಡಿದ್ದಾನೆ. ಬಟ್ ಪ್ರಮೋಟರ್ ಏನು ಮಾಡಿದ್ದಾರೆ, ಆ ಸ್ಟೇಟ್ಮೆಂಟ್ನೇ ಫರ್ಜ್ ಮಾಡಿದ್ದಾರೆ. ಆ ಸ್ಟೇಟ್ಮೆಂಟ್ನೇ ಫೇಕ್ ಮಾಡಿ ಆಡಿಟ್ರಿಗೆ ಕೊಟ್ಟಿದ್ದಾರೆ. ಯಾಕೆ ಎರಡು ಮುಖ್ಯ ಆಗುತ್ತೆ ಅಂದರೆ, ಆಡಿಟ್ರ್ ಏನಾದರೂ ಮಿಸ್ ಆಗಿ ಬ್ಯಾಲೆನ್ಸ್ ಶೀಟ್ನ ಫರ್ಜ್ ಮಾಡಿಬಿಟ್ರೆ ನಾಳೆ ಒಂದು ದಿವಸ ಆಡಿಟರ್ ರಾಂಗ್ ರಿಪೋರ್ಟ್ ಮಾಡಿದ್ದಾರೆ ಅಂತ ಆಡಿಟ್ರ್ ಮೇಲೆ ಕೇಸ್ ಹೋಗುತ್ತೆ. ನಾಳೆ ಸಮಥಿಂಗ್ ರಾಂಗ್ ಅಂದರೆ ಆಡಿಟ್ರ್ ಮೇಲೆ ಕೇಸ್ ಹೋಗುತ್ತೆ. ಅದಕ್ಕೆ ಆಡಿಟ್ರ್ ಅವ್ರ ತಲೆ ಮೇಲೆ ತಗೊಳಕ್ಕಾಗಲ್ಲ. ಆಮೇಲೆ ಅವ್ರ ಕಂಪ್ನಿ ನೇಮ್ ಹಾಳಾಗುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಏನೇ ಇದ್ರೂ ಟ್ರಾನ್ಸ್ಪರೆಂಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಕ್ಕೆ ನಾವು ಆಡಿಟ್ ರಿಪೋರ್ಟ್ ನೋಡಬೇಕು. ಆಮೇಲೆ ಇಂಡಿಪೆಂಡೆಂಟ್ ಡೈರೆಕ್ಟರ್ಗಳನ್ನ ನೋಡಬೇಕು. ಯಾವುದೇ ಒಂದು ಕಂಪ್ನಿನಲ್ಲಿ 3 ಥರ ಸ್ಟ್ರಕ್ಚರ್ ಇರ್ತವೆ. ಪ್ರಮೋಟ್ರು ಮತ್ತು ಓನರ್ಗಳನ್ನ ನಾವು ಡೈರೆಕ್ಟರ್ ಅಂತ ಕರಿಬೋದು. ಡೈರೆಕ್ಟರ್ ಅಂತ ಕರೀತಾರೆ. ಅವರು ಏನು ಕೆಲಸ ಇರುತ್ತೆ ಅಂದರೆ CFO CEO ಅವರಾಗಿರ್ತಾರೆ. ಕಂಪ್ನಿದು ಡೇ ಆ್ಯಂಡ್ ಡೇ ಆಪರೇಷನ್ನ ಅವರೇ ನೋಡ್ಸ್ಕೊಂಡು ಹೋಗ್ತಿರ್ತಾರೆ. ಇವರೇ ಒಂಥರ ಕ್ಯಾಪ್ಟನ್ ಇದ್ದಂಗೆ ಅಥವಾ ಬಸ್ ಓಡಿಸೋ ಡ್ರೈವರ್ ಇದ್ದಂಗೆ. ಆ ಕಂಪ್ನಿದು ಫುಲ್ ಡಿಸಿಷನ್ ಇವರೇ ತಾಣ್ತಾರೆ. ಅದು ಬಿಟ್ಟು ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಅಂತ ಇರ್ತಾರೆ. ಇದು ಪ್ರಮೋಟರ್ ಗ್ರೂಪ್ ಅವರು ಆಗಿರ್ಬೋದು ಅಥವಾ ಬೇರೆ ಬೇರೆ ಕಂಪ್ನಿಗಳ ಪ್ರಮೋಟರ್ನು ಈ ಗ್ರೂಪಲ್ಲಿ ಇರ್ಬೋದು. ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರ್ಬೋದು. ಎಕ್ಸಾಂಪಲ್ ಏಂಜಲ್ ಇನ್ವೆಸ್ಟ್ಮೆಂಟ್ ಒಂದು ಕಂಪ್ನಿ ಅಂದರೆ ಈ ಕಂಪ್ನಿನಲ್ಲಿ ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ನಮ್ಮ ಕಾಂಪಿಟೇಟರ್ ಇರ್ಬೋದು ಅಥವಾ ಯಾವುದೋ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋ ಒಂದು ಕಂಪ್ನಿಯ CEOನ ನಾವು ನಾನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ತಮ್ಮಂದು ಕುಡಿಸ್ಕೊಂಡಿರ್ತೀವಿ. ಯಾಕಂದರೆ ಇವ್ರು ನಮಗೆ ಸಜೆಷನ್ ಕೊಡೋಕ್ಕೆ, ಪ್ರತಿಯೊಂದರಲ್ಲೂ ಸಜೆಷನ್ ಕೊಡೋಕ್ಕೆ, ಗ್ರೋ ಆಗೋಕ್ಕೆ ಹೆಲ್ಪ್ ಮಾಡೋಕ್ಕೆ. ಈಗ ನೆಕ್ಸ್ಟ್ ಅಂದರೆ ಇಂಡಿಪೆಂಡೆಂಟ್ ಡೈರೆಕ್ಟರ್. ಈಗ ಇಂಡಿಪೆಂಡೆಂಟ್ ಡೈರೆಕ್ಟರ್ ಅಂದರೆ ಇವ್ರಿಗೆ ಪ್ರಮೋಟರ್ಗೂ ಸಂಬಂಧ ಇರಲ್ಲ, ಇವ್ರಿಗೆ ಕಂಪ್ನಿಗೂ ಸಂಬಂಧ ಇರಲ್ಲ, ಇವ್ರು ಯಾವುದೇ ರೀತಿ ಸ್ಯಾಲ್ರಿ ತಗೊಳಲ್ಲ. ಆಸ್ ಪರ್ ದ ಸೆಬಿ ರೂಲ್ಸು ಈ ಥರ ಇಂಡಿಪೆಂಡೆಂಟ್ ಡೈರೆಕ್ಟರ್ನ ಬೋರ್ಡಲ್ಲಿ ಇಟ್ಕೊಂಡಿರ್ಬೇಕು. 1/3 ಆಫ್ ದಿ ಬೋರ್ಡ್ ಅವ್ರು ಕೂತ್ಕೊಂಡಿರ್ಬೇಕು ಅಲ್ಲಿ. ಅಂದರೆ 10 ಜನ ಏನಾದರೂ ಇವ್ರು ನಾನ್ ಎಕ್ಸಿಕ್ಯೂಟಿವ್ ಮತ್ತು ಡೈರೆಕ್ಟರ್ಸ್ ಇದ್ದಾರೆ ಅಂದರೆ ಅದರಲ್ಲಿ 4 ಜನ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಇರಬೇಕು. ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಯಾಕೆ ಮುಖ್ಯ ಆಗ್ತಾರೆ ಅಂದರೆ ಇವ್ರು ನಿಮ್ಮಂಥ ಶೇರ್ ಹೋಲ್ಡರ್ಸ್ನ ಪ್ರೊಟೆಕ್ಟ್ ಮಾಡೋಕ್ಕೆ. ಇವ್ರಿಗೂ ಮತ್ತು ಕಂಪ್ನಿಗೆ ಯಾವುದೇ ರೀತಿ ಸಂಬಂಧ ಇಲ್ಲದ ಕಾರಣದಿಂದ ಇವರು ಕ್ವಶನ್ ಮಾಡ್ತಾರೆ. ಇವರು ಕೂಡ ಬೋರ್ಡ್ ಡಿಸಿಷನಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ. ಇವರೆಲ್ಲ ಅಪ್ರೂವ್ ಮಾಡಿದ್ಮೇಲೆ ಅವನೊಬ್ಬ ಯಾರು CEO ಆಗಬೇಕು, ಯಾರು COO ಆಗಬೇಕು, ಯಾರು CFO ಆಗಬೇಕು, ಪ್ರತಿಯೊಂದು ಡಿಸಿಷನ್ ಹೋಗೋದು. ಆಮೇಲೆ ಯಾಕೆ ಸಾಲ ತಗೊಳ್ಬೇಕು, ಮತ್ತು ಯಾವುದೋ ಒಂದು ಕಂಪ್ನಿನ ಅಕ್ವೈರ್ ಮಾಡ್ತಿದ್ದೀವಿ ಅಂದರೆ ಅಕ್ವೈರ್ ಮಾಡಬೇಕಾ ಬೇಡ, ಎಲ್ಲನೂ ಇಂಡಿಪೆಂಡೆಂಟ್ ಡೈರೆಕ್ಟ್ರು ಒಪ್ಪಿಗೆ ಮೇರೆಗೆ ತಾಣಬೇಕು. ಯಾಕಂದರೆ ಬೋರ್ಡಲ್ಲಿ 14 ಜನ ಇದ್ದಾರೆ ಅಂದರೆ 50% ವೋಟಿಂಗ್ ರೇಟ್ಸ್ ಬಂದ್ರೇ ಏನಾದರೂ ಅಪ್ರೂವ್ ಮಾಡೋಕ್ಕಾಗುತ್ತೆ. ಹಂಗಿದ್ಮೇಲೆ ಇಂಡಿಪೆಂಡೆಂಟ್ ಡೈರೆಕ್ಟ್ರು ತುಂಬ ಮುಖ್ಯ. ಈ ಇಂಡಿಪೆಂಡೆಂಟ್ ಡೈರೆಕ್ಟ್ರಿಗೂ ಮತ್ತು ಪ್ರಮೋಟ್ರಿಗೂ ಯಾವುದೇ ರೀತಿ ಸಂಬಂಧ ಇರಲ್ಲ. ಈ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಬೇಕಂದ್ರೇ ಎಕ್ಸಾಮ್ ಬರೀಬೇಕು. ಅದನ್ನು ಸೆಬಿನೇ ಎಕ್ಸಾಮ್ ಕೊಡುತ್ತೆ. ಅದೆಲ್ಲ ಪಾಸ್ ಆದಮೇಲೆ ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗೋಕ್ಕಾಗುತ್ತೆ. ಇಂಡಿಪೆಂಡೆಂಟ್ ಡೈರೆಕ್ಟ್ರನ್ನ ಇವರು ಹೈರ್ ಮಾಡ್ತಾರೆ. ಅಂದರೆ ಅವತ್ತಿನ ದಿವಸ ಮೀಟಿಂಗ್ ಬಂದು ಕೂತ್ಕೊಳ್ಳೋಕ್ಕೆ ದುಡ್ಡು ಕೊಡ್ತಾರೆ. ಇವರೇನಾದರೂ ಬೋರ್ಡಲ್ಲಿ ಇಂಡಿಪೆಂಡೆಂಟ್ ಡೈರೆಕ್ಟರ್ನ ತಾಂಡಿದ್ದಾರೆ ಅಂದರೆ ಪದೇ ಪದೇ ಇಂಡಿಪೆಂಡೆಂಟ್ ಡೈರೆಕ್ಟರ್ ಚೇಂಜ್ ಆಗ್ತಾ ಇರಬಾರ್ದು, ರಿಸೈನ್ ಮಾಡ್ತಾ ಇರಬಾರ್ದು. ಹಂಗೆ ಮಾಡ್ತಿದ್ದಾರೆ ಅಂದರೆ ಏನರ್ಥ, ಪ್ರಮೋಟ್ರಿಗೂ ಮತ್ತು ಇಂಡಿಪೆಂಡೆಂಟ್ ಡೈರೆಕ್ಟ್ರಿಗೂ ಕಾನ್ಫ್ಲಿಕ್ಟ್ ಇದೆ. ಅದಕ್ಕೆ ಅವ್ರಿಗಲ್ಲಿ ಏನೋ ಸೆಟ್ ಆಗ್ತಾ ಇಲ್ಲ, ಬಿಟ್ಟು ಹೋಗ್ತಿದ್ದಾರೆ ಅಂತ ಅರ್ಥ. ಆಮೇಲೆ ಇಂಡಿಪೆಂಡೆಂಟ್ ಡೈರೆಕ್ಟ್ರು ಡೈರೆಕ್ಟ್ ಸೆಬಿಗೆ ರಿಪೋರ್ಟ್ ಮಾಡ್ತಾರೆ, ಇಲ್ಲಿ ಸಮಥಿಂಗ್ ರಾಂಗ್ ಆಗಿದೆ. ಈಗ ಇಂಡಿಪೆಂಡೆಂಟ್ ಡೈರೆಕ್ಟರ್ ಏನು ಮಾಡ್ತಾರೆ, ಈ ಕ್ವಾರ್ಟರ್ಲ್ಲಿ ಏನೋ ರಿಸಲ್ಟ್ ಬಂದಿರುತ್ತೆ, ಸಮಥಿಂಗ್ ಇಯರ್ ಆನ್ ಇಯರ್ ಇಷ್ಟು ಗ್ರೋತ್ ಆಗಿದೆ, ಅಷ್ಟಾಗಿದೆ, ಇಷ್ಟಾಗಿದೆ ಅಂತ ಹೇಳ್ತಾರೆ. ಅವರಿಗೆ ಆಡಿಟ್ ರಿಪೋರ್ಟ್ ಎಲ್ಲ ಓದಕ್ಕೆ ಬರುತ್ತೆ. ಅವ್ರು ಆಡಿಟ್ ಕಮಿಟಿ ಮೆಂಬರು ಆಗಿರ್ತಾರೆ, ಇಂಡಿಪೆಂಡೆಂಟ್ ಡೈರೆಕ್ಟರ್ ಅಲ್ಲೂ ಇರ್ತಾರೆ. ಅದ್ರ ಬೇಸ್ ಮೇಲೆ ಅವ್ರಿಗೆ ಎಕ್ಸಾಮ್ ಕೊಟ್ಟಿರ್ತಾರೆ, ಅದನ್ನು ಅವ್ರು ಪಾಸ್ ಆಗಿರ್ತಾರೆ. ಇವಾಗ ಇವರೇನೋ ಹೇಳ್ತಾರೆ ಬಂದು, ಅದಕ್ಕೂ ಮತ್ತೆ ಆಡಿಟ್ ರಿಪೋರ್ಟ್ಗೂ ಮ್ಯಾಚ್ ಆಗ್ತಿಲ್ಲ ಅಂದಾಗ ಇಂಡಿಪೆಂಡೆಂಟ್ ಡೈರೆಕ್ಟರ್ ಕ್ವಶನ್ ಕೇಳ್ತಾರೆ. ಅವರು ನಮ್ಮ ಪರ ಇರ್ತಾರೆ ಬೋರ್ಡಲ್ಲಿ. ನಾಳೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೆಟ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಯಾಕೆ ಇನ್ಕ್ರೀಸ್ ಮಾಡ್ತಿದ್ದೀರಾ, ಸುಮ್ಮನೆ ಏನಕ್ಕೆ ಇನ್ಕ್ರೀಸ್ ಮಾಡ್ತಿದ್ದೀರಾ, ಅಥವಾ ರಿಸೀವಬಲ್ ಜಾಸ್ತಿ ಆಗ್ತಾ ಇದೆ ಅಂದರೆ ಸುಮ್ಮನೆ ಪ್ರಾಫಿಟ್ ತೋರಿಸ್ತಿದ್ದಾರೆ ಬಟ್ ಇನ್ನೂ ದುಡ್ಡು ಬರ್ತಾ ಇಲ್ಲ ಅಂದರೆ ಯಾಕೆ ಬರ್ತಾ ಇಲ್ಲ, ಕ್ಯಾಶ್ ಫ್ಲೋ ಯಾಕೆ ಇಂಪ್ರೂವ್ ಆಗ್ತಿಲ್ಲ, ಪ್ರತಿಯೊಂದು ಕೇಳ್ತಾರೆ. ಅದಕ್ಕೇ ಇಂಡಿಪೆಂಡೆಂಟ್ ಡೈರೆಕ್ಟರ್ ಭಾಳ ಮುಖ್ಯ. ಇಂಡಿಪೆಂಡೆಂಟ್ ಡೈರೆಕ್ಟರ್ ಎಷ್ಟು ಜಾಸ್ತಿ ಇರ್ತಾರೋ ಅಷ್ಟು ಒಳ್ಳೆಯದು. ಮತ್ತು ಎಲ್ಲ ಇಂಡಿಪೆಂಡೆಂಟ್ ಡೈರೆಕ್ಟರ್ಗಳು ಎವ್ರಿ ಕ್ವಾರ್ಟ್ರಲ್ಲಿ ಅಟೆಂಡೆನ್ಸ್ ಪರ್ಫೆಕ್ಟ್ ಇರಬೇಕು. ಅಂದರೆ ಎವ್ರಿ ಕ್ವಾರ್ಟರ್ ಬರಬೇಕು. ಅವ್ರು ಬರ್ತಾ ಇದ್ದಾರೆ, ಅಟೆಂಡೆನ್ಸ್ ಚೆನ್ನಾಗಿದೆ ಅಂದರೆ ಬೋರ್ಡ್ ಚೆನ್ನಾಗಿದೆ ಅಂತ, ಬೋರ್ಡ್ ಟ್ರಾನ್ಸ್ಪರೆಂಟ್ ಆಗಿದೆ ಅಂತ. ನಿಮ್ಗೆ ಅನಿಸ್ಬೋದು ಏನಪ್ಪ ಇಷ್ಟೊಂದು ವಿಷಯ ಇದೆ, ಏನಪ್ಪ ಹಿಂಗೆಲ್ಲ ಇದೆ ಅಂತ. ಹೌದು ಸರ್, ದುಡ್ಡು ಮಾಡಬೇಕಂದ್ರೆ ಕಷ್ಟ ಇದೆ, ಎಲ್ಲನೂ ತಿಳ್ಕೊಬೇಕು. ಪುಕ್ಸಟೆ ಅಲ್ಲ, ದುಡ್ಡು ಸುಮ್ಮನೆ ಬರೋಲ್ಲ, ಇಲ್ಲ ದುಡ್ಡು ಕಳ್ಕೊಳ್ಬೇಕಾಗತ್ತೆ. ಆಮೇಲೆ ಒಂದು ಕಂಪ್ನಿ ಸುಮ್ಮನೆ ನಡೆಯಲ್ಲ. ಆ ಕಂಪ್ನಿನಲ್ಲಿ ಸ್ಟ್ರಕ್ಚರ್ ಇರುತ್ತೆ. ಯಾವ ರೀತಿ ಒಂದು ಈಗ ಗೌರ್ಮೆಂಟಲ್ಲಿ ಸ್ಟ್ರಕ್ಚರ್ ಇರುತ್ತೆ, ಅದೇ ರೀತಿ ಕಂಪ್ನಿನಲ್ಲೂ ಸ್ಟ್ರಕ್ಚರ್ ಇರುತ್ತೆ. ಮೊದಲು ಏನು ನೋಡಬೇಕು, ಆಡಿಟ್ ರಿಪೋರ್ಟ್ ನೋಡಬೇಕು, ಮತ್ತು ಇಂಡಿಪೆಂಡೆಂಟ್ ಡೈರೆಕ್ಟರ್ ಯಾವ ರೀತಿ ಇದು ಮಾಡ್ತಿದ್ದಾರೆ ಅಂತ ನೋಡಬೇಕು. ಆಡಿಟ್ ರಿಪೋರ್ಟಲ್ಲಿ ಒಪಿನಿಯನ್ ಸೆಕ್ಷನ್ ಅಂತ ಇರುತ್ತೆ. ಆ ಒಪಿನಿಯನ್ ಸೆಕ್ಷನಲ್ಲಿ ಹೋಗಿ ಚೆಕ್ ಮಾಡಬೇಕು.
ಅನ್ಕ್ವಾಲಿಫೈಡ್ ಅಂತಿದ್ರೆ ಅದು ಕ್ಲೀನ್ ಅಂತ, ಬುಕ್ಸ್ ಆರ್ ಟ್ರೂ ಅಂಡ್ ಫೇರ್ ಅಂತ. ಅಂದರೆ ಆಡಿಟ್ರೇ ಹೇಳ್ತಾ ಇದ್ದಾರೆ, ಆಡಿಟ್ ರಿಪೋರ್ಟ್ ಹೇಳ್ತಾ ಇದೆ, ಅದು ಇಂಡಿಪೆಂಡೆಂಟ್ ಆಡಿಟ್ ರಿಪೋರ್ಟ್ ಹೇಳ್ತಾ ಇದೆ ಅಂತ. ಅದೇ ಏನಾದರೂ ಕ್ವಾಲಿಫೈಡ್ ಒಪಿನಿಯನ್ ಕೊಟ್ಟಿದ್ರೆ ಸಮ್ ಇಶ್ಯೂಸ್ ಇದೆ ಮತ್ತು ಲಿಮಿಟೇಷನ್ ಫೌಂಡ್ ಇದೆ ಅಂತ ಕೆಳಗಡೆ ಕಾಸ್ಟ್ ಕೂಡ ಕೊಟ್ಟಿರ್ತಾರೆ ಮತ್ತು ರೀಸನ್ ಕೂಡ ಕೊಟ್ಟಿರ್ತಾರೆ, ಅದನ್ನು ಓದಬೇಕು. ನೆಕ್ಸ್ಟ್ ಅಡ್ವರ್ಸ್ ಒಪಿನಿಯನ್ ಅಂತ ಇರುತ್ತೆ. ಅಡ್ವರ್ಸ್ ಒಪಿನಿಯನ್ ಏನಾದರೂ ಬಂದ್ಬಿಟ್ರೆ ದೇರ್ ಇಸ್ ಸಮಥಿಂಗ್ ರಾಂಗ್ ಇದೆ ಕಂಪ್ನಿನಲ್ಲಿ, ಬುಕ್ಸ್ ಕ್ಲಿಯರ್ ಇಲ್ಲ, ಬ್ಯಾಲೆನ್ಸ್ ಶೀಟ್ ಕ್ಲಿಯರ್ ಇಲ್ಲ, ಸಮಥಿಂಗ್ ಫ್ರಾಡ್ ಇದೆ, ಮತ್ತು ಸೀರಿಯಸ್ ಫ್ರಾಡ್ ಆಗೋ ಚಾನ್ಸಸ್ ಇದೆ ಅಂತ ಆ ಕಂಪ್ನಿನ ಬಿಟ್ಟೇ ಬಿಡಬೇಕು, ತಲೆ ಕೆಡಿಸ್ಕೊಂಬಾರ್ದು. ಮತ್ತು ಇನ್ನೊಂದಿರುತ್ತೆ ಡಿಸ್ಕ್ಲೈಮರ್ ಆಫ್ ಒಪಿನಿಯನ್ ಅಂತ. ಅದ್ರ ಪ್ರಕಾರ ಏನಪ್ಪಾ ಅಂದರೆ ಈ ಆಡಿಟರು ಇನ್ಫಾರ್ಮೇಷನ್ನ ವೆರಿಫೈ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಅಂದರೆ ಇದು ಕಂಪ್ಲೀಟ್ಲಿ ರೆಡ್ ಫ್ಲಾಗು, ಇನ್ಫಾರ್ಮೇಷನ್ನೇ ಸುಳ್ಳಿದೆ, ಅವ್ರು ಹೇಳ್ತಿರೋದೇ ಒಂದಿದೆ, ಇವ್ರು ನೋಡ್ತಿರೋದೇ ಒಂದಿದೆ ಅಂತ. ಹಂಗೇನಾದ್ರು ಇದ್ರೆ ಇಮಿಡಿಯೇಟ್ಲಿ ಹುಷಾರಾಗಿ ಎಕ್ಸಿಟ್ ಆಗಿ ನಡೆಯನ್ಬೇಕು, ಕಂಪ್ನಿ ಎಂಟ್ರಿನೇ ಆಗಕ್ಕೆ ಹೋಗ್ಬಾರ್ದು. ಇದನ್ನೆಲ್ಲ ನಾನು ಪ್ರಾಂಪ್ಟಲ್ಲಿ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬಟ್ ನೀವು ಅರ್ಥ ಮಾಡ್ಕೊಳ್ಳಿ, ಯಾವುದೋ ಒಂದು ನಂಬ್ಕೊಂಡು ಕುತ್ಕೊಬೇಡಿ, ಅದನ್ನು ಈಸಿ ಮಾಡ್ಕೊಬೇಕು. ಯಾವಾಗಲೂ ಈಸಿ ಆಗಬೇಕು, ಹಂಗಂತ ಅದನ್ನೇ ನಂಬ್ಕೊಂಡು ಕುತ್ಕೊಳಂಗಿಲ್ಲ. 2-3 ಸಲ ರಾಂಗ್ ರಿಪೋರ್ಟು ಕೊಡುತ್ತದು. ನೀವು ಕ್ರಾಸ್ ಚೆಕ್ ಮಾಡಬೇಕು. ಕ್ರಾಸ್ ಚೆಕ್ ಮಾಡ್ಬೇಕಂದ್ರೆ ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು, ಅದಕ್ಕೋಸ್ಕರ ತಿಳ್ಕೊಳ್ಳಿ. ಇಷ್ಟನ್ನ ಮುಖ್ಯವಾಗಿ ನೋಡಬೇಕು. ಈಗ ನೆಕ್ಸ್ಟ್ ನಾವು ಒಂದು ಪ್ರಾಂಪ್ಟ್ ಯೂಸ್ ಮಾಡಿಕೊಂಡು ಯಾವ ರೀತಿ ಇದ್ರೂ ಈಸಿಲಿ ಒಂದು ಕಂಪ್ನಿನ ಅನಲೈಸಿಸ್ ಮಾಡ್ಬೋದು ಅಂತ ನಾನು ಇವಾಗ ಹೇಳ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ನಿಮಗೆ ಕೆಳಗಡೆ ಒಂದು ವರ್ಡ್ ಲಿಂಕ್ ಕೊಟ್ಟಿರ್ತೀನಿ, ಆ ವರ್ಡಲ್ಲಿ ಹೋಗ್ಬಿಟ್ಟು ನೀವು ಅದನ್ನು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಬಂದಿಲ್ಲಿ ಪೇಸ್ಟ್ ಮಾಡಿ, ChatGPTನಲ್ಲಿ ಪೇಸ್ಟ್ ಅಂತ ಇದೆ ನೋಡಿ, ಪೇಸ್ಟ್ ಮಾಡಿ. ಆಮೇಲೆ ಇಲ್ಲಿ ಆ್ಯಡ್ ಮೋರ್ ಫೈಲ್ ಅಂತಿದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಆಲ್ರೆಡಿ ಜೆನ್ಸಾಲ್ದು ಎಲ್ಲ ರಿಪೋರ್ಟ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನಾನೇನು ಮಾಡ್ತೀನಿ, ಎಲ್ಲ ಆ್ಯಡ್ ಮಾಡ್ಕೊತೀನಿ. ಈ ರಿಪೋರ್ಟ್ಸ್ ಯಾವ್ಯಾವು ಅಂದರೆ ಲಾಸ್ಟ್ 4 ಕಾನ್ಕಾಲ್ಗಳು, ಇದ್ರ ಜೊತೆಗೆ 2 ವರ್ಷದ್ದು ಆ್ಯನ್ಯುವಲ್ ರಿಪೋರ್ಟು. ಈ ಟೋಟಲ್ 10 ಫೈಲ್ನ ಮಾತ್ರ ಅಪ್ಲೋಡ್ ಮಾಡೋಕ್ಕೆ ಕೊಡುತ್ತೆ, ಅದಕ್ಕಿಂತ ಜಾಸ್ತಿ ಅಪ್ಲೋಡ್ ಮಾಡೋಕ್ಕೆ ಕೊಡಲ್ಲ. 10 ಫೈಲ್ನ ಅಪ್ಲೋಡ್ ಮಾಡಿ. 2 ವರ್ಷದ ಆ್ಯನ್ಯುವಲ್ ರಿಪೋರ್ಟು ಮತ್ತು 2 ವರ್ಷದ ಕಾನ್ಕಾಲ್. 2 ವರ್ಷದ ಕಾನ್ಕಾಲ್ ಅಂದರೆ 2 ವರ್ಷದ ಕಾನ್ಕಾಲ್ ಅಂದರೆ ಇಯರ್ಲಿ 4 ಬರುತ್ತೆ, 2 ವರ್ಷಕ್ಕೆ 8 ಬರುತ್ತೆ. ಟೋಟಲ್ 10 ಫೈಲ್ ಆಗ್ತವೆ. 10 ಫೈಲ್ನ ಅಪ್ಲೋಡ್ ಮಾಡಿ ನೀವು ಈ ಥರ ಕೊಟ್ಟ ತಕ್ಷಣ, ಈ ಥರ ಬಂದ ತಕ್ಷಣ ಏನು ಮಾಡಿ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ಎಸ್ ಅಂತ ಹೊಡೀರಿ. ನೋಡಿ, ಒನ್ಸು ನೀವು ಎಂಟ್ರಿ ಮಾಡಿದ್ಮೇಲೆ ಈ ಥರ ರಿಪೋರ್ಟ್ ಬರುತ್ತೆ. ಈ ರಿಪೋರ್ಟ್ನ ನೀವು ಓದೋಕ್ಕಾದ್ರೆ ಓದಿ ಸ್ವಲ್ಪ ಕಷ್ಟ ಆಗುತ್ತೆ, ಓದೋಕ್ಕೆ ನಿಮಗೆ ಅರ್ಥ ಆಗಲ್ಲ ಸ್ವಲ್ಪ. ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಮತ್ತೆ ಎಂಟ್ರಿ ಮಾಡಬೇಕು, ಎಕ್ಸ್ಪ್ಲೇನ್ ಆಲ್ ದೀಸ್ ಇನ್ ಲೇಮನ್ ಲ್ಯಾಂಗ್ವೇಜ್ ಅಂತ ಎಂಟ್ರಿ ಮಾಡಿ. ಆಗ ಅದು ನಿಮಗೆ ನಾರ್ಮಲ್ ಜನಗಳಿಗೆ ಅರ್ಥ ಆಗಂಗೆ ರಿಪೋರ್ಟ್ ಕೊಡುತ್ತೆ. ಇಲ್ಲಿ ನೋಡಿ, ಫಸ್ಟ್ ಏನು ಹೇಳ್ತಾ ಅಂದರೆ ಕ್ವಿಕ್ ಸಮ್ಮರಿ ಬಂತು. ವಾಟ್ಸ್ ಗುಡ್ ಆ್ಯಂಡ್ ನೀಡ್ ಅಟೆನ್ಷನ್ ಈಸ್ ರಿಸ್ಕಿ. ನೋಡಿ, ನಾವು ಜೆನ್ಸಾಲ್ ಇಂಜಿನಿಯರಿಂಗ್ನ ಜಸ್ಟ್ ಅಪ್ಲೋಡ್ ಮಾಡಿದ ತಕ್ಷಣ ಹೇಳ್ತಾ ಇದೆ ಇದು ಆಲ್ರೆಡಿ ರಿಸ್ಕಿ ಇದೆ ಅಂತ. ಅಂದರೆ ಇದು ಇವತ್ತು ಮಾರ್ಕೆಟಲ್ಲಿರೋ ರಿಪೋರ್ಟ್ ಅಲ್ಲ. ಅವತ್ತೇನಾದರೂ ನಾವು ಈ ರಿಪೋರ್ಟ್ನ ಅಪ್ಲೋಡ್ ಮಾಡಿದರೆ ಇದು ಆಲ್ರೆಡಿ ಹೇಳ್ತಾ ಇತ್ತು. ಏನು ಹೇಳ್ತಾ ಇದೆ, ಆಡಿಟರ್ ಒಪಿನಿಯನ್ ಈಸ್ ಕ್ಲೀನ್ ಇದೆ, ಆಡಿಟರ್ ಸೆಡ್ ದಟ್ ಅಕೌಂಟ್ ಈಸ್ ಫೇರ್, ನೋ ರೆಡ್ ಫ್ಲಾಗ್ ಫ್ರಮ್ ದೆಮ್. ಅವ್ರು ಯಾವುದೇ ರೀತಿ ರೆಡ್ ಫ್ಲಾಗ್ ಹೇಳ್ತಾ ಇಲ್ಲ, ಬಟ್ ಡೆಟ್ ಲೆವೆಲ್ಲು ರೆಡ್ ರಿಸ್ಕಿ ಅಂತ ಹೇಳ್ತಾ ಇದೆ. ಕಂಪನಿ ಓ ಲಾಟ್ ಟು ಬ್ಯಾಂಕ್ಸ್, 1396 ಕೋಟಿಯಷ್ಟು ಡೆಟ್ ಇದೆ, ದಿಸ್ ಈಸ್ ವೆರಿ ಹೈ ಅಂತ ಹೇಳ್ತಾ ಇದೆ. ಮತ್ತು ಕ್ಯಾಶ್ ಕನ್ವರ್ಷನ್ ಅಂದರೆ ಅದೇ ಎಕ್ಸ್ಪ್ಲೇನ್ ಮಾಡಿದೆ ನೋಡಿ, ರಿಪೋರ್ಟೆಡ್ ಪ್ರಾಫಿಟ್ ಆನ್ ದಿ ಪೇಪರ್ ಬಟ್ ಇನ್ ರಿಯಾಲಿಟಿ ಕ್ಯಾಶ್ ವೆಂಟ್ ಔಟ್ ಇನ್ಸ್ಟೆಡ್ ಆಫ್ ಕಮ್ಮಿಂಗ್ ಇನ್. ಅಂದರೆ ಪ್ರಾಫಿಟ್ ಬರ್ತಾ ಇದೆ ಪೇಪರಲ್ಲಿ, ಬಟ್ ರಿಯಲ್ ಕ್ಯಾಶ್ ಬರ್ತಾ ಇಲ್ಲ. ರಿಲೇಟೆಡ್ ಪಾರ್ಟಿ ಅಂದರೆ ಇವ್ರಿಗೆ ಸಂಬಂಧಿಕರದೇ ಅಥವಾ ಇವ್ರದೇ ಯಾವುದಾದ್ರೂ ಕಂಪ್ನಿ ಇರ್ತಾವಲ್ಲ, ಪ್ರಮೋಟ್ರದ್ದು ಎಂಟಿಟಿ ಇನ್ನೊಂದು ಯಾವುದಾದ್ರು ಕಂಪ್ನಿ ಇರ್ತಾವಲ್ಲ, ಆ ಥರ ಯಾವುದಿದ್ದಾವೆ ಅಂತ. ಕಂಪನಿ ಹ್ಯಾಸ್ ಗಿವನ್ ಮನಿ ಟು ದ ಗ್ರೂಪ್ ಕಂಪನೀಸ್. ಅಂದರೆ ಇವ್ರು ಗ್ರೂಪ್ ಕಂಪ್ನಿಗಳಿಗೇ ದುಡ್ಡು ಕೊಟ್ಟಿದೆ, ಅದು ಓನ್ಡ್ ಬೈ ಪ್ರಮೋಟರ್ ಗ್ರೂಪು, ಜೆನ್ಸಾಲ್ ಇಂಜಿನಿಯರಿಂಗ್ ಅಲ್ಲ. ಅಂದರೆ ಯಾವುದೇ ರೀತಿ ಕ್ಲಿಯರಾಗಿ ಹೇಳಿಲ್ಲ ಮನಿ ಯಾವಾಗ ಬರುತ್ತೆ, ಯಾವಾಗ ಕೊಡ್ತಾರೆ. ಇವರು ಆಲ್ರೆಡಿ ಯಾರಿಗೋ ಸಾಲ ಕೊಟ್ಟಿದ್ದಾರೆ ಅಂದರೆ ಕ್ಲಿಯರಾಗಿ ಮೆನ್ಷನ್ ಮಾಡಬೇಕಲ್ಲ, ಯಾವಾಗ ದುಡ್ಡು ಕೊಡ್ತಾರೆ, ಯಾವಾಗ ಅದನ್ನು ವಾಪಸ್ ಕೊಡ್ತಾರೆ, ಎಷ್ಟು ಇಂಟ್ರೆಸ್ಟ್ ಹಂಗೆ ಕೊಟ್ಟಿದ್ದೀರಾ ಅಂತ ಏನೂ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ರಿಸೀವಬಲ್ಸ್ ಅಂದರೆ ನೀವು ಸೇಲ್ ಮಾಡಿದ್ದೀರಾ, ಕಸ್ಟಮರಿಂದ ದುಡ್ಡು ಬರಬೇಕಾಗಿದೆ, ಕಸ್ಟಮರ್ ಓ ಲಾಟ್ ಆಫ್ ಮನಿ, ಪೇಮೆಂಟ್ಸ್ ಆರ್ ಕಮ್ಮಿಂಗ್ ಇನ್ ಸ್ಲೋ, ತುಂಬ ಸ್ಲೋ ಆಗಿ ಪೇಮೆಂಟ್ ಬರ್ತಾ ಇದೆ. ಕಂಟಿಂಜೆಂಟ್ ಲಯಬಿಲಿಟಿ ಅಂದರೆ ಈಗ ಏನಾದರೂ ಕಂಪ್ನಿ ಮೇಲೆ ಕೋರ್ಟ್ ಕೇಸ್ ಇರ್ಬೋದು, ಕಂಪ್ನಿ ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿರ್ಬೋದು. ಈ ಕಂಪ್ನಿಗೆ ಒಂದು 10 ಕೋಟಿ ದುಡ್ಡು ಬೇಕಾಗಿದೆ ಅಂದರೆ ಕಂಪ್ನಿ ಬ್ಯಾಂಕ್ ಗ್ಯಾರಂಟಿ ಕೊಟ್ಟಿರುತ್ತಲ್ಲ, ಅದನ್ನು ಕಂಟಿಂಜೆಂಟ್ ಲಯಬಿಲಿಟಿನಲ್ಲಿ ಬರುತ್ತೆ. ಇದನ್ನು ವಾಚ್ ಮಾಡಬೇಕು. ಆಮೇಲೆ ಒನ್ ಟೈಮ್ ಐಟಮು ಕೆಪೆಕ್ಸು ಅದು ಕೂಡ ಎಲ್ಲೋ ಫ್ಲಾಗಲ್ಲಿದೆ. ಬಿಗ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಎಕ್ಸ್ಪಾನ್ಷನ್ ನೀಡ್ ಕ್ಯಾಶ್ ಡಿಸಿಪ್ಲಿನ್ ಇಲ್ಲ, ಒಂದೇ ಸಲ ಇದ್ದಕ್ಕಿದ್ದಂಗೆ ದುಡ್ಡು ಸ್ಪೆಂಡ್ ಮಾಡೋದು, ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಮೀನ್ಸ್ ಕೀಪ್ ಐ ಅಂದರೆ ಈ ರೈಟ್ ಮಾರ್ಕ್ ಬಂದರೆ ಕ್ಲೀನ್ ಇದೆ ಅಂತ, ಈ ಥರ ಎಲ್ಲೋ ಮಾರ್ಕ್ ಬಂದರೆ ಕೀಪ್ ಎನ್ ಐ ಅಂತ, ಈ ಥರ ಇಂಟು ಮಾರ್ಕ್ ಬಂದರೆ ಅಂದರೆ ರೆಡ್ ಮಾರ್ಕ್ ಬಂದರೆ ಮೀನ್ಸ್ ರಿಸ್ಕಿ ಪ್ರಾಬ್ಲಮ್ ಏರಿಯಾ ಅಂತ. ಇಲ್ಲಿ ಕಂಪ್ಲೀಟ್ಲಿ ಇದೆ ನೋಡಿ ಯಾವ ರೀತಿ ರೆವಿನ್ಯೂ ರೆಕಗ್ನೇಷನ್ ಮಾಡ್ತಾರೆ ಅಂತ. ರೆವಿನ್ಯೂ ರೆಕಗ್ನೇಷನ್ನು ನಿಮಗೆ ತುಂಬ ಮುಖ್ಯ ಆಗುತ್ತೆ. ಈಗ ಎಕ್ಸಾಂಪಲ್ ಸೇಲ್ಸ್ ಆಗಿದೆ ಕಂಪ್ನಿನಲ್ಲಿ, ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲ ನೀವು ಲಾರಿನಲ್ಲಾಗಿ ತುಂಬಿದ್ದೀರಾ, ಲಾರಿ ಇನ್ನೂ ಹೋಗ್ತಾ ಇದೆ, ಆವಾಗಲೇ ನೀವು ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಸೇಲ್ ಆಯಿತು ಅಂತ ಎಂಟ್ರಿ ಮಾಡಿಬಿಟ್ರೆ, ಇನ್ನೂ ಕಸ್ಟಮರ್ ಹತ್ರ ಹೋಗಿಲ್ಲ, ಕಸ್ಟಮರ್ ದುಡ್ಡು ಕೊಡೋದು ಬಿಡ್ರಿ ಸೆಕೆಂಡ್ರಿ, ಕಸ್ಟಮರ್ ಕೂಡ ಅಕ್ಸೆಪ್ಟ್ ಮಾಡಿಲ್ಲ, ಇನ್ನೂ ಏನೂ ಆಗೇ ಇಲ್ಲ, ಆವಾಗಲೇ ನೀವು ಇಲ್ಲಿ ಸೇಲ್ ಆಯಿತು ಅಂತ ಎಂಟ್ರಿ ಮಾಡ್ದಂಗೆ ಇದು.
ಅದೇ ಯಾವ ರೀತಿ ರೆವೆನ್ಯೂ ರೆಕಗ್ನೇಷನ್ ಮಾಡ್ತಾರೆ ಅಂತ ಆ್ಯನ್ಯುವಲ್ ರಿಪೋರ್ಟಲ್ಲಿ ಇರುತ್ತೆ, ಅದನ್ನು ಚೆಕ್ ಮಾಡಬೇಕು. ಕಸ್ಟಮರ್ ಹತ್ರ ಹೋದ್ಮೇಲೆ ರೆವೆನ್ಯೂ ರೆಕಗ್ನೇಷನ್ ಮಾಡ್ತಾರಾ, ಕಸ್ಟಮರ್ ಕ್ಯಾಶ್ ಕೊಟ್ಮೇಲೆ ರೆವೆನ್ಯೂ ರೆಕಗ್ನೇಷನ್ ಮಾಡ್ತಾರಾ? ಇಂಡಿಯಾದಲ್ಲಿ ಕ್ಯಾಶ್ ಬರೋವರೆಗೂ ಅದನ್ನು ರೆವೆನ್ಯೂ ರೆಕಗ್ನೇಷನ್ ಅಂತ ಕರೆಯಲ್ಲ, ಬಿಕಾಸ್ GST ಪೇ ಮಾಡಬೇಕಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ನೀವು ಕಸ್ಟಮರ್ ಕ್ಯಾಶ್ ಕೊಡ್ತಾನೆ ಬಿಡ್ತಾನೆ ಸೆಕೆಂಡ್ರಿ, ನೀವು ಅವನಿಗೆ ಸೆಲ್ ಮಾಡಿದ್ದೀರಾ ಅಂದರೆ ರೆವೆನ್ಯೂ ರೆಕಗ್ನೇಷನ್ ಮಾಡ್ತಾರೆ. ಬಟ್ ಇವ್ರು ಯಾವ ಥರ ಮಾಡ್ತಾರೆ ಅಂತ ಈ ರಿಪೋರ್ಟಲ್ಲಿ ಸಿಗುತ್ತೆ. ಇದು ಹೇಳ್ತಾ ಇದೆ, ರಿಪೋರ್ಟ್ ಕ್ಲಿಯರ್ಲಿ ಮೆನ್ಷನ್ ಮಾಡಿಲ್ಲ ಯಾವ ರೀತಿ ರೆವೆನ್ಯೂ ರೆಕಗ್ನೇಷನ್ ಮಾಡ್ತೀವಿ ಅಂತ. ವೆನ್ ಗೂಡ್ಸ್ ಲೀವ್ ಫ್ಯಾಕ್ಟ್ರಿ ವೆನ್ ಪ್ರಾಜೆಕ್ಟ್ ಈಸ್ ಫುಲ್ಲಿ ಕಂಪ್ಲೀಟೆಡ್, ನಾಟ್ ಕ್ಲಿಯರ್ಲಿ ಡಿಸ್ಕ್ಲೋಸ್ಡ್. ಕಸ್ಟಮರ್ ಹತ್ರ 227 ಕೋಟಿದು ರಿಸೀವಬಲ್ಸ್ ಬರಬೇಕಾಗಿದೆ, ಅದು 157 ಕೋಟಿ ಇತ್ತು, ಅದು 227 ಕೋಟಿ ಆಗಿದೆ. ದಿಸ್ ಮೀನ್ಸ್ ಕಂಪ್ನಿ ಸೋಲ್ಡ್ ಮೋರ್ ಬಟ್ ಹ್ಯಾಸಂಟ್ ಬೀನ್ ಪೇಡ್ ಇಟ್, ಅಂದರೆ ಇನ್ನೂ ಕಂಪ್ನಿಗೆ ದುಡ್ಡು ಬಂದಿಲ್ಲ ಅಂತ. ದೇರ್ ಇಸ್ ಆಲ್ಸೋ ಬಿಗ್ ಅಮೌಂಟ್ ಕಾಲ್ಡ್ ಅನ್ಬಿಲ್ ರೆವಿನ್ಯೂ. 138 ಕೋಟಿದು ಇನ್ನು ಬಿಲ್ಲೇ ಮಾಡಲಿಲ್ಲದು ರೆವಿನ್ಯೂ, ಆಲ್ರೆಡಿ ಬಿಲ್ಲೇ ಮಾಡಿಲ್ಲ, ಆಲ್ರೆಡಿ ಇವರು ಆಗಲೇ ತೋರಿಸ್ತಾ ಇದ್ದಾರೆ ಸೇಲ್ ಆಗಿದೆ ಅಂತ. ಅದಕ್ಕೆ ಎಷ್ಟು ಮುಖ್ಯ ನೋಡಿ, ನೀವು ಜಸ್ಟ್ ಸ್ಕ್ರೀನರಲ್ಲಿ ನೋಡ್ಬಿಟ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ನೋಡ್ಬಿಟ್ಟು ಬೈ ಮಾಡೋದು ಎಷ್ಟು ಡೇಂಜರ್. ಇನ್ನು ಬಿಲ್ಲೇ ಮಾಡಿಲ್ಲ, ಆವಾಗಲೇ ರೆವಿನ್ಯೂ ಅಂತ ತೋರಿಸ್ತಾ ಇದ್ದಾರೆ. ಇದು ಆಲ್ರೆಡಿ ವರ್ಡಿಗೆ ಕೊಟ್ಬಿಟ್ಟಿದೆ, ರಿಸ್ಕಿ, ಗ್ರೋತ್ ಆನ್ ಪೇಪರ್, ಕ್ಯಾಶ್ ಇಲ್ಲ, ಜಸ್ಟ್ ಗ್ರೋತ್ ಪೇಪರಲ್ಲಿ ಮಾತ್ರ ಗ್ರೋತ್ ಇದೆ ಅಂತ. ಇಲ್ಲಿ ಪ್ರಾಫಿಟ್ ವರ್ಸಸ್ ಕ್ಯಾಶ್ ಎಕ್ಸ್ಪ್ಲನೇಷನ್ ಇದೆ, ನೋಡ್ಕೊಳ್ಳಿ. ಮತ್ತೆ ರಿಲೇಟೆಡ್ ಪಾರ್ಟಿ, ಇದನ್ನ ಮುಖ್ಯವಾಗಿ ನೋಡಿ. ಜೆನ್ಸಾಲ್ ಗೇವ್ ಲೋನ್ ಅಂಡ್ ಅಡ್ವಾನ್ಸ್ ಟು ಇಸ್ ಓನ್ ಸಬ್ಸಿಡರಿ ಅಂಡ್ ಗ್ರೂಪ್ ಕಂಪನೀಸ್ ಅಬೌಟ್ 48 crore ಶೋನ್ ಜಸ್ಟ್ ಆಸ್ ಅಡ್ವಾನ್ಸ್ ಟು ಸಬ್ಸಿಡರೀಸ್. ಲೋನ್ ಕೊಟ್ಟಿದ್ದಾರಾ, ಅದನ್ನ ಅಡ್ವಾನ್ಸ್ ಟು ಸಬ್ಸಿಡರೀಸ್ ಅಂತ ತೋರಿಸ್ತಿದ್ದಾರೆ. ಇದು ಯಾಕೆ ಮುಖ್ಯ ಆಗುತ್ತೆ ಅಂದರೆ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಹೆಲ್ತಿಗೆ ಹೋದರೆ ಕಸ್ಟಮರ್ ಹತ್ರ 227 ಕೋಟಿದು ಕಲೆಕ್ಟ್ ಮಾಡಬೇಕು, ಮತ್ತು ಇನ್ವೆಂಟ್ರಿ ಓಕೆ ಅಂತ ಹೇಳ್ತಾ ಇದೆ. ಮತ್ತು ಇವ್ರ ಸಪ್ಲೈಯರ್ಸ್ಗೆ 83 ಕೋಟಿ ಕೊಡಬೇಕು, ಅದು ನಾಟ್ ಹೈ. ಲೈಕ್ ಕಂಪ್ನಿಗೆ ಬರಬೇಕಾಗಿರೋದು 227 ಕೋಟಿ, ಇವ್ರ ಸಪ್ಲೈಯರ್ಸಿಗೆ ಕೊಡಬೇಕಾಗಿರೋದು 83 ಕೋಟಿ. ಈಗ ವರ್ಕಿಂಗ್ ಕ್ಯಾಪಿಟಲ್ ಸ್ಟಕ್ ಆಗುತ್ತಲ್ಲ, 200 ಕೋಟಿಯಷ್ಟು ವರ್ಕಿಂಗ್ ಕ್ಯಾಪಿಟಲ್ಲು ಕೈಯಲ್ಲಿ ಸ್ಟಕ್ ಆಗುತ್ತೆ. ಆಮೇಲೆ ಸಾಲ ತುಂಬ ಜಾಸ್ತಿ ಇದೆ. ಟೋಟಲ್ ಬಾರೋಯಿಂಗ್ ಬಂದ್ಬಿಟ್ಟು 1396 crore. ದಟ್ ಈಸ್ ಡೆಟ್ ಟು ಈಕ್ವಿಟಿ ನೋಡೋಕೆ ಹೋದರೆ 4ರಿಂದ 5 ಪಟ್ಟು ಜಾಸ್ತಿ. ಡೆಟ್ ಟು ಈಕ್ವಿಟಿನ 0.5 ಇರಬೇಕಂತೀವಿ, ಇದು 4ರಿಂದ 5 ಪಟ್ಟು ಜಾಸ್ತಿ ಇದೆ. ಆಮೇಲೆ ಬ್ಯಾಡ್ ಡೆಟ್ ಓನ್ಲಿ 4 crore ಮಾತ್ರ ಇದು ಮಾಡಿದ್ದಾರೆ. ನಾನು ಅವಾಗಲೇ ಹೇಳಿದೆ ರಿಲೇಟೆಡ್ ಪಾರ್ಟಿನ ಯಾಕೆ ಮುಖ್ಯವಾಗಿ ನೋಡಬೇಕಂದ್ರೆ, ಎಕ್ಸಾಂಪಲ್ಲು ಈಗ ನಾನು ಮತ್ತು ನೀವು ನಿಮ್ಮದ್ರಲ್ಲಿ ಯಾರೋ ಒಬ್ಬರು ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀವಿ, ಬಿಸ್ನೆಸ್ ಮಾಡಿ ನಾವು ರೆವೆನ್ಯೂ ಜನ್ರೇಟ್ ಮಾಡ್ತಾ ಇದ್ದೀವಿ. ನಂದು ಇನ್ನೊಂದು ಬಿಸ್ನೆಸ್ ಇದೆ, ಎಲ್ಲಿ ಹೊರಗಡೆ ಇದೆ, ಲಿಸ್ಟೆಡ್ ಇಲ್ಲ, ಅದು ಹೊರಗಡೆ ಇದೆ. ಇವಾಗ ನಾನೇನು ಮಾಡ್ತೀನಿ, ನಾವಿಬ್ಬರು ಪಾರ್ಟ್ನರ್ ಆಗಿದ್ದೀವಲ್ಲ, ನಾವು 4 ಜನ ಪಾರ್ಟ್ನರ್ ಆಗಿದ್ದೀವಿ ಅಂದ್ಕೊಳ್ಳಿ, ನಾವು 4 ಜನ ಪಾರ್ಟ್ನರ್ ಆಗಿದ್ದೀವಲ್ಲ, ನಾನೇನು ಪ್ಲ್ಯಾನ್ ಮಾಡ್ತೀನಿ, ಈಗ ನನ್ನದು ಹೋಲ್ಡಿಂಗ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನೀವೆಲ್ಲ ಹೇಳ್ದಂಗೆ ಕೇಳಲೇಬೇಕು. ಇವಾಗ ನಾನೇನು ಮಾಡ್ತೀನಿ, ನನ್ನ ಸಬ್ಸಿಡರಿ ಕಂಪ್ನಿ ಇರುತ್ತಲ್ಲ, ನಂದು ಹೊರಗಡೆ ಇರೋ ಕಂಪ್ನಿ ಇದೆಯಲ್ಲ, ಅದಕ್ಕೆ ನಾನು ಲೋನ್ ಕೊಡ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಲೋನ್ ಬೇಕಾಗಿದೆ ಕೊಡಿ ಅಂತ ಕೇಳ್ತೀನಿ. ಅವಾಗ ನೀವು ಯಾರು ಬೇಡ ಅನ್ನೋಕ್ಕಾಗಲ್ಲ, ಬೋರ್ಡು ಕೂಡ ಹೆಚ್ಚು ಕಡಿಮೆ ಮಾತಾಡೋಕ್ಕಾಗಲ್ಲ, ಬಿಕಾಸ್ ಬೋರ್ಡಲ್ಲಿ ನಮ್ಮವ್ರನ್ನೇ ಕೊಂಡಿದ್ರೆ ಪ್ರಾಬ್ಲಮೇ ಇಲ್ಲ. ಅವಾಗ ನಾನೇನು ಮಾಡ್ತೀನಿ, ಇಲ್ಲಿಂದ ತೆಗೆದು 50ರಿಂದ 100 ಕೋಟಿ ತೆಗೆದುಬಿಟ್ಟು ನಮ್ಮ ಸಬ್ಸಿಡರಿ ಕಂಪ್ನಿ ಕೊಡ್ತೀನಿ. ಅದು ಏನಾಯಿತು, ಯಾಕೆ ಕೊಟ್ಟೆ, ಏನು ಎಕ್ಸ್ಪ್ಲೇನ್ ಮಾಡಲ್ಲ. ಇದೇ ರೀತಿ ಆಗಿದೆ ಈ ಕಂಪ್ನಿನಲ್ಲಿ. ಆಮೇಲೆ ಫ್ಯೂಚರಲ್ಲಿ ಹೋಗಿ ಒಂದು ರಿಪೋರ್ಟ್ ಬರುತ್ತೆ, ಏನಂದರೆ ಪ್ರಮೋಟ್ರು ಕೆಮಿಲಿಯಾ ಅನ್ನೋ ಒಂದು DLF ಪ್ರಾಪರ್ಟಿನ ಬೈ ಮಾಡಿದ್ದಾನೆ, ಸುಮಾರು 70 ಕೋಟಿದು ಅಂತ. ಅದು ಇಲ್ಲಿಂದ ತೆಗೆದಿರೋ ದುಡ್ಡೇ, ಇಲ್ಲಿಂದ ಸಬ್ಸಿಡರಿ ಕೊಟ್ಟು ಅಲ್ಲಿಂದ ತಗೊಂಡು ಹೋಗ್ಬಿಟ್ಟು ಫ್ಲಾಟ್ ಬೈ ಮಾಡಿದ್ದಾನೆ, ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ದಾನೆ. ಆಮೇಲೆ ನೀವು ಕಂಟಿಂಜೆಂಟ್ ಲಯಬಿಲಿಟಿ ನೋಡಿ, ಇಲ್ಲಿ ದ ಮೋರ್ ದ್ಯಾನ್ 10% ಆಫ್ ದಿ ನೆಟ್ವರ್ತ್ ಮೇ ಬಿ ಈವನ್ ಈಕ್ವಲ್ ಆರ್ ಎಬೋವ್ ಇಟ್ಸ್ ಈಕ್ವಿಟಿ. Gensol as big guarantee and commitment like a bank guarantee and corporate guarantee for a subsidiaries. ಅಂದರೆ ಇವ್ರ ಕಂಪ್ನಿಗೆ ಯಾರೋ ಲೋನ್ ಕೊಡ್ತಿರಲ್ಲ, ಈಗ ಸಣ್ಣರು ಇರ್ತಾರಲ್ಲ, ಎಕ್ಸಾಂಪಲ್ಲು ನನ್ನ ಮಗ ದುಡಿತಾ ಇಲ್ಲ, ಅವ್ನಿಗೆ ಯಾರು ಲೋನ್ ಕೊಡಲ್ಲ, ಅದಕ್ಕೆ ಬ್ಯಾಂಕ್ ಏನು ಮಾಡುತ್ತೆ, ನನ್ನ ಗ್ಯಾರಂಟಿ ಆಗ್ತಾ ಕಾಣುತ್ತೆ. ಇದನ್ನ ಮುಂಚೆ ಏನಂತ ಕರಿತಿದ್ರು, ಶೂರಿಟಿ ಅಂತ ಕರಿತಿದ್ರು, ಈಗಲೂ ಶೂರಿಟಿ ಅಂತಲೇ ಕರೀತಾರೆ. ಆ ಶೂರಿಟಿ ಕೊಟ್ಟಿರೋದು ಯಾರು, ಜೆನ್ಸಾಲ್ ಇಂಜಿನಿಯರಿಂಗ್. ಅಂದರೆ ಶೇರ್ ಹೋಲ್ಡರ್ಸ್ಗೂ ಆ ಕಂಪ್ನಿಗೂ ಸಂಬಂಧನೇ ಇಲ್ಲ. ಬಟ್ ಜೆನ್ಸಾಲ್ ಇಂಜಿನಿಯರಿಂಗ್ ಏನು ಮಾಡಿದೆ, ಆ ಕಂಪ್ನಿಗೆ ಈ ಕಂಪ್ನಿಯ ಗ್ಯಾರಂಟಿ ಕೊಟ್ಟಿದೆ. ನಾಳೆ ಏನಾದರೂ ಆ ಕಂಪ್ನಿ ಡಿಫಾಲ್ಟ್ ಆದರೆ ಈ ಕಂಪ್ನಿ ಕಂಟೆಂಜೆಂಟ್ ಲಯಬಿಲಿಟಿ ಮೇಲೆ ಎಫೆಕ್ಟ್ ಆಗುತ್ತೆ, ಈ ಕಂಪ್ನಿ ತನ್ನ ನೆಟ್ವರ್ಕಿಂದ ಕೊಡಬೇಕಾಗುತ್ತೆ. ಎಂಥ ಕರ್ಮ ನೋಡಿ, ಅದಕ್ಕೆ ಕಂಟೆಂಜೆಂಟ್ ಲಯಬಿಲಿಟಿನೂ ನೋಡಬೇಕು. ಆಮೇಲೆ ಮಿಸಿಲೇನಿಯಸ್ ಎಕ್ಸ್ಪೆನ್ಸ್ ಅಂತ ನೋಡ್ತೀವಿ. ಮಿಸಿಲೇನಿಯಸ್ ಎಕ್ಸ್ಪೆನ್ಸ್ ಅಂದರೆ ಈಗ ಸುಮ್ಮನೆ 6 ಕೋಟಿ 7 ಕೋಟಿ 8 ಕೋಟಿ 10 ಕೋಟಿ ದುಡ್ಡನ್ನ ಮಿಸಿಲೇನಿಯಸ್ ಅಂತ ಹಾಕ್ಬಿಡ್ತಾರೆ. ಮಿಸಿಲೇನಿಯಸ್ ಓಕೆ ಎಷ್ಟಿರಬೇಕಂದ್ರೆ 1% ಆಫ್ ದಿ ಟೋಟಲ್ ಸೇಲ್ಸ್ ಇರಬೇಕು. ಮಿಸಿಲೇನಿಯಸ್ ಅಂದರೆ ಈಗ ನಾನು ಪೆನ್ ತಂದೆ, ಪೇಪರ್ ತಂದೆ, ಏನೋ ಸಮಥಿಂಗ್ ಖರ್ಚಾಗಿದೆ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅದನ್ನು ಮಿಸಿಲೇನಿಯಸ್ ಅಂತ ಕರೀತಾರೆ. ಇದು ಅಕೌಂಟಿಂಗ್ ಟರ್ಮ್ ಪ್ರಕಾರ ಯೂಸ್ ಮಾಡ್ಕೊಬೋದಲ್ಲ, ಅದಕ್ಕೆ ಇವ್ರೇನು ಮಾಡ್ತಾರೆ, ಈ ಮಿಸಿಲೇನಿಯಸ್ ಎಕ್ಸ್ಪೆನ್ಸ್ನ ತೋರಿಸ್ತಾರೆ 2%, 3%, 4%, 5%. ಅಲ್ಲಿ ಈಗ ಎಕ್ಸಾಂಪಲ್ ತಗೊಳ್ಳಿ, 500 ಕೋಟಿ ರೆವೆನ್ಯೂ ಮಾಡೋ ಕಂಪ್ನಿನಲ್ಲಿ 1% ಮಿಸಿಲೇನಿಯಸ್ ಅಂದರೆ 5 ಕೋಟಿ, 2% ಅಂದರೆ 10 ಕೋಟಿ, 3% ಅಂದರೆ 15 ಕೋಟಿ. ಇಲ್ಲಿ ಎಕ್ಸ್ಪ್ಲನೇಷನ್ ಇರಲ್ಲ, ಇಲ್ಲಿಂದ ನಿಧಾನಕ್ಕೆ ದುಡ್ಡು ತೆಗಿತಿರ್ತಾರೆ ಪ್ರಮೋಟ್ರು. ಅದನ್ನು ವಾಚ್ ಮಾಡಬೇಕು, ಏನಕ್ಕೆ ಇದು ಮಿಸಿಲೇನಿಯಸ್ ಎಕ್ಸ್ಪೆನ್ಸು. ಕ್ಯಾಶ್ ಔಟ್ ಮಾಡೋದು ಈಸಿ ಅಲ್ಲ, ಎಲ್ಲೋ ಕ್ಯಾಶಾಗಿ ಕನ್ವರ್ಟ್ ಮಾಡ್ಕೊಂಡು ಅದನ್ನು ಮಿಸಿಲೇನಿಯಸ್ ಅಂತ ತೋರಿಸೋದು ಈಸಿ ಅಲ್ಲ. ಮಿಸಿಲೇನಿಯಸ್ ಎಕ್ಸ್ಪೆನ್ಸು ಯಾವಾಗಲೂ 1%ಗಿಂತ ಕಮ್ಮಿ ಇರಬೇಕು. ಇದೇ ಕಂಡುಹಿಡಿದ್ಬಿಡುತ್ತೆ ಯಾಕೆ ಜಾಸ್ತಿ ಅಂತ, ಬಿಕಾಸ್ ಪ್ರಾಂಪ್ಟಲ್ಲಿ ಆಲ್ರೆಡಿ ಇದೆ. ಇಲ್ಲಿ ನೋಡಿ, ಇದೇ ಹೇಳ್ತಾ ಇದೆ, ವಿತ್ ಅ ಸೇಲ್ ಆಫ್ 963 crore, ಅದರ್ ಎಕ್ಸ್ಪೆನ್ಸ್ ಆರ್ ಎಬೋವ್ 30 crores. ಲೈಕ್ ಇದು ಎಷ್ಟು ಪರ್ಸೆಂಟ್ ಆಯ್ತು ಹೇಳಿ, ಆಲ್ಮೋಸ್ಟ್ 4% ಆಯ್ತಲ್ಲ. 4% ಒಳ್ಳೇದಾ?
ಅಂಥ ಮಿಸಿಲೇನಿಯಸ್ ಎಕ್ಸ್ಪೆನ್ಸ್ ಏನಿರುತ್ತೆ ಎಕ್ಸ್ಪ್ಲೈನ್ ಮಾಡಲಿಲ್ಲದಂತೆ ಮಿಸಿಲೇನಿಯಸ್ ಎಕ್ಸ್ಪೆನ್ಸು. ಬಿಕಾಸ್ ಒಂದೊಂದು ಕಂಪ್ನಿಗಳು 4 to 5% ಮಾರ್ಜಿನಲ್ಲೇ ವರ್ಕ್ ಮಾಡ್ತಿರ್ತವೆ. ಅಂಥ 5%ನ ಜಸ್ಟ್ ಮಿಸಿಲೇನಿಯಸ್ ಆಗಿ ಯಾವುದೋ ದೀಪಾವಳಿಗೋಸ್ಕರ ಖರ್ಚು ಮಾಡಿದೀವಿ ಅನ್ನೋ ಥರ ಹೇಳಿದ್ರೆ ಯಾರು ಕೇಳ್ತಾರೆ? ಆಮೇಲೆ ಮ್ಯಾನೇಜ್ಮೆಂಟ್ ವರ್ಡ್ಸು ಮತ್ತು ನಂಬರ್ನ ನೋಡಿದ್ರೆ ಮ್ಯಾನೇಜ್ಮೆಂಟ್ ಸೇಸ್ ಬಿಸ್ನೆಸ್ ಇಸ್ ಬೂಮಿಂಗ್, ಪ್ರಾಜೆಕ್ಟ್ ಗ್ರೋಯಿಂಗ್ ಅಂಡ್ ಹೈಯರ್ ಡಿಮ್ಯಾಂಡ್. ದಟ್ಸ್ ಟ್ರೂ, ರೆವಿನ್ಯೂ ಡಬಲ್ಡ್ ದಿಸ್ ಇಯರ್, ಬಟ್ ದೇ ಡೋಂಟ್ ಕ್ಲಿಯರ್ಲಿ ಟಾಕ್ ಅಬೌಟ್ ದಿ ಕ್ಯಾಶ್ ಪ್ರಾಬ್ಲಮ್ ಆರ್ ಸ್ಲೋ ಪೇಮೆಂಟ್. ಸೊ ದ ಸ್ಟೋರಿ ಮ್ಯಾಚಸ್ ಗ್ರೋತ್ ಬಟ್ ಹಿಡನ್ ಇನ್ ದ ಕ್ಯಾಶ್ ಸ್ಟ್ರೆಸ್. ಅದೇ ಸೇಲ್ಸ್ ಜಾಸ್ತಿ ಆಗ್ತಾ ಇದೆ, ಬೂಮ್ ಆಗ್ತಾ ಇದೆ ಎಲ್ಲ ಹೇಳ್ತಿದ್ದಾರೆ, ಕ್ಯಾಶ್ ಆಗಿ ಜನರೇಟ್ ಆಗ್ತಿಲ್ಲ ಅಂತ ಕೇಳ್ತಿರೋದಕ್ಕೆ ಆನ್ಸರ್ ಇಲ್ಲ. ಆಡಿಟರ್ ರಿಪೋರ್ಟು ಕ್ಲೀನ್ ಅಂತ ಕೊಟ್ಟಿದ್ದಾರೆ. ಬಿಕಾಸ್ ಇವ್ರು ಏನು ಮಾಡಿ ಆಡಿಟರ್ ರಿಪೋರ್ಟು ಕ್ಲೀನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಆಡಿಟರ್ ರಿಪೋರ್ಟ್ ಕ್ಲೀನ್ ಅಂದರೆ ಏನರ್ಥ ಅಂದರೆ ಇವ್ರು ಕೊಡ್ತಿರೋದು ಏನು, ಈಗ ಆಡಿಟರ್ ಕೆಲಸ ಏನು ಹೇಳಿ, ಇವನೇನೇ ಕೊಡ್ತಿದ್ದಾರಲ್ಲ ಅದನ್ನು ವೆರಿಫೈ ಮಾಡಿ ಕರೆಕ್ಟಾಗಿ ತಪ್ಪ ಅಂತ ಹೇಳೋದು. ಈ ಕ್ಯಾಶ್ ಬಂದಿಲ್ಲ, ಕ್ಯಾಶ್ ನಂಗೆ ಫೇಕ್ ಆಗಿ ತೋರ್ಸೋಕ್ಕಾಗುತ್ತೆ. ಆಡಿಟ್ರಿಗೆ ಹೇಳಿದಾನೆ ಕ್ಯಾಶ್ ಬಂದಿಲ್ಲ ಅಂತ ಕರೆಕ್ಟ್ ಅಂತ ಹೇಳಿ ಅವ್ನು ಕ್ರಾಸ್ ಚೆಕ್ ಮಾಡ್ತಾನೆ, ಬಂದಿಲ್ಲ ಅಂತ ಹೇಳ್ತಾನೆ. ಆಡಿಟ್ರು ಕ್ಲೀನ್ ಕೊಟ್ಟರು ಕೂಡ ಆ ಕಂಪ್ನಿ ಸರಿ ಇದೆ ಅಂತಲ್ಲ, ನಾವು ಬ್ಯಾಲೆನ್ಸ್ ಚೆಕ್ ಮಾಡಬೇಕು ಒಂದ್ಸಲ. ಇವಾಗ ಆಡಿಟ್ ಹೆಂಗೆ ಅಂದರೆ ಕ್ಲಾಸ್ ಲೀಡರ್ ಇದ್ದಂಗೆ, ಕ್ಲಾಸಲ್ಲಿ ಕ್ಲಾಸ್ ಲೀಡರ್ ಇರ್ತಾರಲ್ವಾ, ಈ ಕ್ಲಾಸ್ ಲೀಡರ್ಗೆ ಅಟೆಂಡೆನ್ಸ್ ತಗ ಅಂತ ಹೇಳ್ತಾರೆ, ಅವ್ನು ತಾಣ್ತಾ ಇರ್ತಾನೆ. ಯಾರೋ ಮಧ್ಯದಲ್ಲಿ ಪ್ರಾಕ್ಸಿ ಹಾಕಿದ್ರೆ ಅವ್ನಿಗೆ ಗೊತ್ತಾಗಲ್ಲ, ಯಾರೋ ಹೇಳಿದ್ರಲ್ವ ಅಂತ ಬರ್ಕೊಂತಾನೆ. ಬಟ್ ರಿಯಾಲಿಟಿ ಮಧ್ಯದಲ್ಲಿ ಪ್ರಾಕ್ಸಿ ಹಾಕಿದಾರಲ್ಲ ಅವ್ನಿಗೆ ಗೊತ್ತಾಗಲ್ಲ. ಅದನ್ನ ನಾವು ಹಿಂಗೆ ಚೆಕ್ ಮಾಡಬೇಕು, ಇದು ರಿಯಲ್ ಫೇಕಾ ಅಂತ. ಆಮೇಲೆ ಮೇನ್ ರೆಡ್ ಫ್ಲಾಗು ಎಷ್ಟಿದೆ ಅಂತ ಪೂರ್ತಿ ತೋರಿಸಿದೆ. ಮತ್ತು ಫೈನಲ್ ವರ್ಡಿಕ್ಟ್ ಹೇಳಿದೆ, ಆವರೇಜ್ ಟು ರಿಸ್ಕಿ ಅಕೌಂಟಿಂಗ್ ಕ್ವಾಲಿಟಿ, ದ ಬುಕ್ಸ್ ಆರ್ ನಾಟ್ ಫೇಕ್. ಅಂದರೆ ಬುಕ್ ಫೇಕ್ ಅಲ್ಲ, ಅಂದರೆ ಇವ್ರು ಏನೇನು ಹೇಳ್ತಿದ್ದಾರೆ ಅದು ಫೇಕ್ ಅಲ್ಲ, ಬಟ್ ತುಂಬ ಸ್ಟ್ರೆಸ್ ಇದೆ ಬುಕ್ಕಲ್ಲಿ, ನಾಳೆ ಒಂದು ದಿವಸ ಬ್ಲೋ ಅಪ್ ಆಗುತ್ತೆ ಅಂತ ಹೇಳ್ತಾ ಇದೆ. ಹಂಗೆ ಆಯ್ತಲ್ವಾ? ಇಲ್ಲಿ ನೋಡಿ, ಇಲ್ಲಿ ಸಿಂಪಲ್ ನಂಬರ್ನ ತೋರಿಸ್ತಾ ಇದೆ. ರೆವಿನ್ಯೂ ಬಂದ್ಬಿಟ್ಟು 963 crores, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂದ್ಬಿಟ್ಟು ಜಸ್ಟ್ 78 crores. ಇದರಲ್ಲಿ 30 ಕೋಟಿ ಮಿಸಿಲೇನಿಯಸ್ ಆಗಿ ಖರ್ಚು ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ನೀವೇ ಯೋಚನೆ ಮಾಡಿ, 78 ಕೋಟಿ ಪ್ರಾಫಿಟ್ ಮಾಡೋಕ್ಕೆ 30 ಕೋಟಿ ಸುಮ್ಮನೆ ಸಿಂಪಲಾಗಿ ಖರ್ಚು ಮಾಡಿದೆ ಅಂತ ಹೇಳಿದ್ರೆ, ಹೊರಗಡೆ ಯಾರಿಗೋ ಟ್ರಿಪ್ ಕರ್ಕೊಂಡು ಹೋಗಿದ್ದೆ ಎಂಪ್ಲಾಯ್ಗಳಿಗೆ, ಎಕ್ಸ್ಪ್ಲೇನ್ ಬೇಕಲ್ಲ, ಅಷ್ಟೊಂದು ಖರ್ಚಾಗುತ್ತಾ? ಆಮೇಲೆ ಈಕ್ವಿಟಿ ನೋಡಿ, ಈಕ್ವಿಟಿ ಅಂದರೆ ಕಂಪ್ನಿ ಹತ್ರ ಇರೋ ಅಸೆಟ್ಟು ಅದೆಷ್ಟು ಅಂದರೆ 326 ಕೋಟಿ. ಸಾಲ ನೋಡಿ 1396 ಕೋಟಿ. ಇಲ್ಲೇ ಗೊತ್ತಾಗ್ಲಿಲ್ವಾ ಹೆಂಗೆ ತಾನೇ ಹೋಗಿ ಇನ್ವೆಸ್ಟ್ ಮಾಡಿದ್ರು? ಡೆಟ್ ಟು ಈಕ್ವಿಟಿನೇ ಒಂದು ರೆಡ್ ಫ್ಲಾಗ್ ಅಲ್ವಾ? 5.45 ಡೆಟ್ ಟು ಈಕ್ವಿಟಿ ತೋರಿಸ್ತಾ ಇದೆ. ಇದೇ ರೀತಿ ನಾವು ಯಾವ ಕಂಪ್ನಿದು ಬೇಕಿದ್ರು ಇಲ್ಲಿ ರಿಪೋರ್ಟ್ ಹಾಕಿದ್ರೆ ಈ ಥರ ಎಕ್ಸ್ಪ್ಲೇನ್ ಮಾಡುತ್ತೆ. ಇನಿಷಿಯಲಿ ಅದು ಈ ಥರ ಕನ್ಫ್ಯೂಸ್ ಆಗಿ ರಿಪೋರ್ಟ್ ಕೊಡುತ್ತೆ, ಈ ಥರ ನಿಮಗೆ ಅರ್ಥ ಆಗಲ್ಲ ನಾರ್ಮಲ್ ಜನಗಳಿಗೆ. ಅದನ್ನು ನೀವು ಏನು ಹೇಳಬೇಕಂದ್ರೆ, ಎಕ್ಸ್ಪ್ಲೇನ್ ಆಲ್ ದಿಸ್ ಇನ್ ಲೇಮನ್ ಲ್ಯಾಂಗ್ವೇಜ್ ಅಂತ ಕೇಳಿ. ನಿಮ್ಗೆ ಏನೇನು ಅರ್ಥ ಆಗಲ್ಲ ಅದನ್ನು ಮತ್ತೆ ಇಲ್ಲಿ ಈ ಥರ ಕ್ಲಿಕ್ ಮಾಡಿಬಿಟ್ಟು ಎಕ್ಸಾಂಪಲ್ ನೋಡಿ. ಇಲ್ಲಿ ನನಗೆ ರಿಲೇಟೆಡ್ ಪಾರ್ಟಿ ಅಂದರೆ ಏನಂತ ಗೊತ್ತಿಲ್ಲ ಅಲ್ವಾ, ನಾನೇನು ಮಾಡಿದೆ, ಪ್ಲೀಸ್ ಎಕ್ಸ್ಪ್ಲೇನ್ ಇನ್ ಸಿಂಪಲ್ ಲ್ಯಾಂಗ್ವೇಜ್. ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ನೋಡಿ. ರಿಲೇಟೆಡ್ ಪಾರ್ಟಿ ಮೀನ್ಸ್ people are companies that the part of the same group. Example, Gensol sister company and subsidiary companies. In the report, Gensol has given loan or advanced money to some of these companies. Think of it like this, the parent company is lending money to his own children. ನಿಮಗೆ ಏನೇನು ಅರ್ಥ ಆಗಲ್ಲ ಮತ್ತೊಂದ್ಸಲ ಕೇಳಿ, ಎಕ್ಸ್ಪ್ಲೇನ್ ತಗೊಳ್ಳಿ. ಆದಷ್ಟು ಇದರಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ಯಾಕಂದರೆ ಸ್ಮಾಲ್ ಕ್ಯಾಪ್ ಅಂದ್ರೇ ಹಿಂಗೇನೆ ಈ ಥರ ಫಡ್ಜ್ ಮಾಡ್ತಾರೆ ಬ್ಯಾಲೆನ್ಸ್ ಶೀಟ್ನೆಲ್ಲೂ, ನಾವು ಕಂಪ್ಲೀಟ್ಲಿ ನಂಬಕ್ಕಾಗಲ್ಲ. ಸ್ಮಾಲ್ ಕ್ಯಾಪ್ ಇನ್ವೆಸ್ಟಿಂಗ್ ಹೊರಗಡೆಯಿಂದ ಎಷ್ಟು ಈಸಿ ಇದೆ ಅನಿಸುತ್ತೆ ಅಷ್ಟೇ ರಿಸ್ಕ್ ಇದೆ. ಮತ್ತು ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.